जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निहस्तकवकं सत्यं परं धीमहि सृष्टिस्थित्यप्यहेया नियतधृजितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि तमवन् आनन्दाप्ययो यो गुरुरपि परमः चिन्तयेतं महान्तम् धर्मप्रोच्छितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु अषेढसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य श्रीमद्भागवते पंचमस्कन्धान्तर्कथा प्रारंभे सति किञ्चित् पूर्वकथानुवादः हरिः ओं हरिः ओं हरिः ओं ನಿನ್ನಿನ ದಿನ ಆಧುನಿಕ ಮನಃಶಾಸ್ತ್ರ ಭಾಳ ಸ್ವಲ್ಪ ಹೇಳಿದ್ದೇನೆ. ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸಮರ್ಥನಾಗೋದಿಲ್ಲ. ಯಾಕೆಂದರೆ ನಮ್ಮ ಸ್ವಪ್ನದಲ್ಲಾಗಲಿ ಅಥವಾ ಯಾವುದೋ ಒಂದು ವಿಶಿಷ್ಟ ಸಂದರ್ಭದಲ್ಲಾಗಲಿ ಹಿಂದಿನ ಅನೇಕ ಸಂಸ್ಕಾರಗಳು ಉದ್ಬುದ್ಧವಾದದ್ದು ನಾವು ಕಾಣುತ್ತೇವೆ. ಸ್ವಪ್ನ ಬಿಡಿ, ಬಾಲಮುರಳೀಕೃಷ್ಣನಂತಹ ಸಂಗೀತಗಾರರು 3ನೇ 4ನೇ ವಯಸ್ಸಿನಲ್ಲಿ 12 ರಾಗಗಳಲ್ಲಿ ಹಾಡನ್ನು ಹಾಡ್ತಾ ಇದ್ದರು ಅಂತ ನಾನು ಕೇಳಿದ್ದೇನೆ.
ಒಂದು ರಾಗ ಸಿದ್ಧಿಯಾಗಬೇಕಾದ್ರೆ 3-4 ವರ್ಷ ಬೇಕು. ಅಂಥದ್ದು ಆ ಪ್ರತಿಭೆ ಎಲ್ಲಿಂದ ಬಂತು? ರಘುತ್ತಮರು 8ನೇ ವಯಸ್ಸಿಗೆ ಅದ್ಭುತವಾದ ಸುಧಾಪಾಠವನ್ನು ಮಾಡ್ತಾ ಇದ್ರು ಅಂತ ನಾನು ಕೇಳಿದ್ದೆ. ಇದು ಒಂದೇ ಜನ್ಮದ ಬಂದದ್ದು ವಿದ್ಯೆ ಅಲ್ಲ. ಅನೇಕ ಜನ್ಮದ ಉತ್ತಮ, ಮಧ್ಯಮ ಹಾಗೂ ಅಧಮ ಸಂಸ್ಕಾರಗಳು ನಮ್ಮ ಮುಂದಿನ ಜನ್ಮಗಳಲ್ಲಿ ಅನುಸ್ಯೂತವಾಗುತ್ತವೆ ಕೇವಲ ಭಗವಂತನ ಇಚ್ಛೆಯಿಂದ. ಇವು ಯಾವುವು ಸಮರ್ಥವಾಗಿಲ್ಲ. ನಿನ್ನೆ ನಾನು ಹೇಳುವಾಗ ಮನಃಶಾಸ್ತ್ರಜ್ಞನ ಬಗ್ಗೆ ಡಾರ್ವಿನ್ ಅಂತ ಶಬ್ದ ತಪ್ಪಾಗಿ ಉಚ್ಚಾರಣೆ ಮಾಡಿದ್ದೆ. ಅದು ಡಾರ್ವಿನ್ ಅಲ್ಲ, ಫ್ರೈಡ್, ಯುಂಗ್ ಇತ್ಯಾದಿಗಳು ಅಂತನ್ನೋದನ್ನು ತಿಳಿದುಕೊಳ್ಬೇಕು. ಅದನ್ನೆಲ್ಲ ಹೇಳಲಿಕ್ಕೆ ಇಲ್ಲಿ ಸಮಯ ಇಲ್ಲ, ಅದಕ್ಕೆ ಅವರ ಅಭಿಪ್ರಾಯ ಹೇಳೋದಿಲ್ಲ. ಆದರೆ ಅವರದು ಕೇವಲ ಡಾಟಾ ಮತ್ತು ಕಲ್ಪನೆಯ ಮೇಲಿಂದ ಇರತಕ್ಕಂತಹ ಸಿದ್ಧಾಂತಗಳು. ಆದರೆ ಸೃಷ್ಟಿ ಮಾಡಿದ ಪರಮಾತ್ಮನ ಸಿದ್ಧಾಂತ ಶ್ರೀಮದ್ ಭಾಗವತ. ನಿನ್ನಿನ ದಿನ ನಾವು 6 ಥರ ಅಜ್ಞಾನಗಳಿಂದ ಹುಟ್ಟಿದ 6 ಥರ ಅಭಿಮಾನಗಳಿಂದ ಸಂಸಾರದಲ್ಲಿ ಸಿಲುಕಿ ಬೀಳ್ತೇವೆ ಅಂತ ತಿಳ್ಕೊಂಡಂಥೇಳಿ ಕೇಳಿ ತಿಳಿದುಕೊಂಡಿದ್ದೇವೆ. ಸಂಕ್ಷೇಪದಲ್ಲಿ ಆ ಸಂಬಂಧ ನಿಮಗೆ ಗೊತ್ತಾಗಲಿ ಅಂತ ತಿಳ್ಕೊಂಡಂಥೇಳಿ ನಾನು ರಿವಿಷನ್ ಮಾಡ್ತೇನೆ. ಭಗವಂತನೇ ಸ್ವತಂತ್ರ ಕರ್ತ. ಭಗವಂತನ ಕರ್ತೃತ್ವ ವಿಷಯಕವಾದಂಥ ಅಜ್ಞಾನ ನಮಗೆ ಅಹಂ ಕರ್ತ, ನಾನೇ ಕರ್ತ, ಸ್ವತಂತ್ರ ಕರ್ತ ಅಂತನ್ನುವ ಅಭಿಮಾನವನ್ನು ಹುಟ್ಟಿಸ್ತದೆ. ಈ ಅಭಿಮಾನವು ನಮಗೆ ಬಂಧಕವಾಗ್ತದೆ. ಇನ್ನು ಸ್ವಗತ ಭೋಕ್ತೃತ್ವ ಅಂತ ತಿಳ್ಕೊಂಡಂತೇನಿದೆ, ಭೋಕ್ತೃತ್ವ, ಭೋಗ ಮಾಡಿ ಅದರ ಆನಂದಾದಿಗಳನ್ನು ಪಡೆಯತಕ್ಕಂಥ ಒಂದು ಕ್ರಮ ಅಂತೇನಿದೆ, ಇದು ನನ್ನ ಬಾಯಿಂದ ನಾನು ತಿಂತೇನೆ, ಆದ್ದರಿಂದಾಗಿ ನಾನು ಮಾಡಿದ ಕರ್ಮದ ಫಲವನ್ನು ನಾನು ಅನುಭವಿಸ್ತೇನೆ ಅಂತಕ್ಕಂಥ ಒಂದು ಅಭಿಮಾನ ಹುಟ್ಟಿಸ್ತದೆ. ಅಲ್ಲಿ ಕಾರಣ ಪರಮಾತ್ಮನೇ ನಮ್ಮಲ್ಲಿ ನಿಂತುಕೊಂಡು ತನ್ನ ನ್ಯಾಮಕನಾಗಿ ಸಕಲವನ್ನು, ಜಗತ್ತಿನ ಸಕಲ ಪುಣ್ಯ ಫಲವನ್ನು ತಾನು ಸ್ವೀಕಾರ ಮಾಡಿ ಪಾಪದ ಫಲವನ್ನು ದೃಷ್ಟಿಯಿಂದ ಅದನ್ನು ನೋಡಿ ಆನಂತರ ಆಯಾ ಜೀವಿಗಳಿಗೆ ಸುಖ, ಉತ್ತಮ ಸುಖ, ಮಿಶ್ರ ಸುಖ, ದುಃಖಗಳನ್ನು ಭಗವಂತ ಕೊಡ್ತಾನೆ. ಆ ವಿಷಯಕವಾಗಿರ್ತಕ್ಕಂಥ ನಮ್ಮ ಅಜ್ಞಾನ ಏನು ಮಾಡ್ತದೆ ಅಂತ ತಿಳ್ಕೊಂಡಂತಂದರೆ, ಫಲಭೋಕ್ತ ವಿಷಯದಲ್ಲಿ, ನಾನು ಮಾಡಿದ ಕರ್ಮದ ಫಲಭೋಕ್ತದ ವಿಷಯದಲ್ಲಿ ನಾನೇ ಸ್ವತಂತ್ರನಾಗಿದ್ದೇನೆ ಅಂತ ತಿಳ್ಕೊಂಡಂತೇಳಿ ಅಭಿಮಾನ ಪಡ್ತಾನೆ. ಆದರೆ ಅದು ವ್ಯವಹಾರದಲ್ಲಿ ನಮಗೆ ನಿಶ್ಚಿತವಾಗಿ ನಮ್ಮ ಅಭಿಮಾನ ತಪ್ಪು ಅಂತನ್ನೋದು ಗೊತ್ತಾಗ್ತದೆ. ಒಳ್ಳೆ ಫಲ ಬರಲಿ ಅಂತ ತಿಳ್ಕೊಂಡಂತೇಳಿ, ಒಳ್ಳೆ ತೆನೆ ಬರಲಿ ಅಂತ ತಿಳ್ಕೊಂಡಂತ ನಾನು ಬೀಜ ಬಿತ್ತೇನೆ. ಮೊದಲಿನ ಮಳೆ ಭಾಳ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ. ಆದರೆ ಭಗವಂತನ ಇಚ್ಛೆಯಿಂದ ಮಳೆಯೇ ಆಗದೇ ಇದ್ದರೆ ಆ ಬೀಜಗಳು ಫಲವನ್ನು ಕೊಡೋದಿಲ್ಲ, ಬೆಳೆಯೋದೇ ಇಲ್ಲ, ಗಿಡ, ಆ ಸಸಿ ಬೆಳೆಯೋದಿಲ್ಲ, ಕಾಳುಗಳು ಆಗೋದಿಲ್ಲ. ನಾನೇ ಫಲಭೋಕ್ತ ಅಂತ ತಿಳ್ಕೊಂಡಂತಕ್ಕಂತಹ ಈ ಅಭಿಮಾನಕ್ಕೆ ಅರ್ಥ ಉಳಿಯೋದಿಲ್ಲ. ಯಾಕಂದರೆ ನಾವು ಇಷ್ಟು ಅಸಂತರಿದ್ದೇವಲ್ಲ. ಕನ್ನಡಿ ಇಲ್ಲದೇ ಇದ್ದರೆ ನಮ್ಮ ಮುಖ ನಾವು ನೋಡ್ಕೊಳ್ಳಿಕ್ಕಾಗೋದಿಲ್ಲ. ಕನ್ನಡಿ ಅಂದರೆ ಒಟ್ಟು ನಮ್ಮ ರೂಪವನ್ನು ಪ್ರತಿಸ್ಫಲನ ಮಾಡತಕ್ಕಂಥ ವಸ್ತು ಇಲ್ಲದೇ ಇದ್ದರೆ ನಮ್ಮ ಮುಖವನ್ನು ನಾವು ನೋಡ್ಕೊಳ್ಳಿಕ್ಕಾಗೋದಿಲ್ಲ. ಅಷ್ಟು ಅಸ್ವತಂತ್ರ. ಇನ್ನು ಭಗವಂತ ನಮಗೆ ವಸ್ತುಗಳನ್ನು ವಿಷಯದ ಜೊತೆಗೆ ಸಂಪರ್ಕ ಮಾಡಿ, ಆ ವಿಷಯ ಸಂಪರ್ಕದಿಂದ ಬರತಕ್ಕಂತಹ ಏನು ಸುಖ ದುಃಖವನ್ನು ಅನುಭವಿಸ್ತೇವಲ್ಲ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಇತ್ಯಾದಿಗಳಿಂದ, ಅಲ್ಲಿ ಪರಮಾತ್ಮ ತತ್ವಾಭಿಮಾನ ದೇವತೆಗಳನ್ನು ಇಟ್ಟು
ಅವರ ಮುಖಾಂತರ ನಮಗೆ ಅದರ ಸುಖ ಅಥವಾ ದುಃಖಗಳನ್ನು ಭಗವಂತ ಕೊಡ್ತಾನೆ. ಈ ವಿಚಾರದ ಅಜ್ಞಾನ ನಮಗಿರೋದರಿಂದಾಗಿ ಈ ಅಜ್ಞಾನ ನಮಗೆ ನನ್ನ ಇಂದ್ರಿಯಗಳು ನಾನು ಹೇಳಿದಾಗೆ ಕೇಳ್ತದೆ, ನಾನು ಅದನ್ನು ಹೇಗೆ ಬೇಕಾದಾಗ ಉಪಯೋಗಿಸ್ಬೋದು ಅಂತಕ್ಕಂತಹ ಒಂದು ಅಭಿಮಾನವನ್ನು ಹುಟ್ಟಿಸಿ ನಮ್ಮನ್ನು ತಪ್ಪುದಾರಿಗೆ ಕರೆದುಕೊಂಡು ಹೋಗ್ತದೆ. ಈ ಇಂದ್ರಿಯಗಳು ನನ್ನವೇ ಅಂತಕ್ಕಂಥ ಕಾರಕ ಮುಖ್ಯವಾಗಿರ್ತಕ್ಕಂಥ ಸ್ವಾಭಿಮಾನ್ಯ, ಕರ್ತೃತ್ವ ಅಭಿಮಾನ, ಭೋಕ್ತೃತ್ವ ಅಭಿಮಾನ, ಕಾರಕ ಸ್ವಾಮ್ಯತ್ವ ಅಭಿಮಾನ, ಮೂರು ಅಭಿಮಾನಗಳದು. ಇನ್ನು ನಾಲ್ಕನೇದ್ದು ಅಂತ ತಿಳ್ಕೊಂಡಂತ ಹೇಳಿ, ಯಾವುದೇ ಕ್ರಿಯೆ ಅದರ ಫಲಭೋಕ್ತ ನಾನೇ. ಮೊದಲೇದಲ್ಲಿ ಭೋಕ್ತೃತ್ವಾಭಿಮಾನ, ಅನುಭವದ ಅಭಿಮಾನ, ಇಲ್ಲಿ ಫಲದ ಭೋಕ್ತೃತ್ವಾಭಿಮಾನ. ಸ್ವತಂತ್ರ ಫಲ ಸ್ವಾಮ್ಯತ್ವ ನನಗಿಲ್ಲ. ಭಗವಂತ ಫಲ ಕೊಟ್ಟರೆ ಇದೆ, ಇಲ್ಲದೇ ಇದ್ದರೆ ಇಲ್ಲ. ಮೊದಲನೇದು ಎರಡನೇ ಭಾಗದಲ್ಲಿ ಹೇಳತಕ್ಕಂಥ ಭೋಕ್ತೃತ್ವದಲ್ಲಿ ಭಗವಂತ ನನ್ನ ಕಣ್ಣಿನಲ್ಲಿ ಶಕ್ತಿ ಕೊಟ್ಟರೆ ಕಣ್ಣಿನಿಂದ ಸುಖದ ಭೋಗವನ್ನು ನಾನು ಕೊಡ್ತೇನೆ. ಕಣ್ಣೇ ಕಾಣಿಸ್ತಾ ಇದ್ದರೆ ನಾನೇನು ಮಾಡ್ತೇನೆ? ಅಲ್ಲಿ ಸ್ವತಂತ್ರ ಭೋಕ್ತೃತ್ವ, ಸ್ವತಂತ್ರ ಕರ್ತೃತ್ವ, ಸ್ವತಂತ್ರ ಭೋಕ್ತೃತ್ವ. ಇಲ್ಲಿ ಇಂದ್ರಿಯಗಳು ಕಾರಕ ಮುಖ್ಯತ್ವ, ಮುಖ್ಯ ಸ್ವಾಭಿಮಾನ ಅಂತೇನಿದೆ. ನನ್ನ ಇಂದ್ರಿಯಗಳೇ ಕಾರಕಗಳು, ಅವುಗಳ ಮೇಲೆ ನನ್ನ ಸ್ವಾಮಿತ್ವ ಇದೆ ಅಂತನ್ನುವ ಅಭಿಮಾನ. ನಾಲ್ಕನೆಯದ್ದು ಫಲ ಕೊಡುವವನು ಪರಮಾತ್ಮ. ಭಗವದ್ಗೀತೆ ಹೇಳಿದಂತೆ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಫಲ ಕೊಡ್ತಕ್ಕಂಥವನು ಭಗವಂತ. ಅದನ್ನು ನಾವು ಮರೆತು ಆ ವಿಷಯದಲ್ಲಿ ಅಜ್ಞಾನದಿಂದ ನಾನು ಮಾಡಿದ್ದೇನೆ, ಅದರ ಫಲ ನಾನೇ ಉಣ್ತೇನೆ. ಆಗೋದಿಲ್ಲ. ಒಬ್ಬ ವ್ಯಕ್ತಿ ನಾನು ಸಾಯಬೇಕು ಅಂತ ತಿಳ್ಕೊಂಡಂತೇಳಿ ವಿಷ ತೆಗೆದುಕೊಂಡ, ಆದರೆ ಮರಣವೂ ಅವನ ಕೈಲಿಲ್ಲ. ಆ ವಿಷ ನಕಲಿ ಹೊರಟಿತು, ಸಾಯಲಿಲ್ಲ. ಇನ್ನೊಬ್ಬ ವ್ಯಕ್ತಿ ಡಾಕ್ಟರ್ ಹೇಳಿರ್ತಕ್ಕಂಥ ಆ್ಯಂಟಿಬಯೋಟಿಕ್ ಅಮೃತ ಅಂತೇಳಿ ತೆಗೆದುಕೊಂಡ. ಆ್ಯಂಟಿಬಯೋಟಿಕ್ ಅಮೃತ ರೂಪವಾದ ಔಷಧ ಅವನ ಶರೀರಕ್ಕೆ, ಬಾಡಿಗೆ ಸರಿ ಹೊಂದದೆ ಬೇರೆ ರೀತಿ ರಿಯಾಕ್ಷನ್ನಿಂದ ಅವನ ಪ್ರಾಣವನ್ನೇ ತೆಗೆದುಕೊಡ್ತು. ಸ್ವತಂತ್ರ ಫಲಭೋಕ್ತೃತ್ವ ಎಲ್ಲಿದೆ ನಮಗೆ? ಪರಮಾತ್ಮ ತಾನು ಅಧ್ಯಕ್ಷನಾಗಿ ಯಾವುದಕ್ಕೆ ಎಷ್ಟು, ಯಾವಾಗ ಎಷ್ಟು ಫಲ ಕೊಡಬೇಕು ಅನ್ನೋದನ್ನು ಅವನು ನಿರ್ಧಾರ ಮಾಡ್ತಾನೆ. ಇನ್ನು ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ಕೂಡ ಭಗವಂತನ ಇಚ್ಛೆಯಿಂದಲೇ ಈ ಪುರುಷಾರ್ಥಗಳ ನಮಗೆ ಪ್ರಾಪ್ತವಾಗುತ್ತವೆ. ಪುರುಷಾರ್ಥ ಅಂದರೆ ಮನುಷ್ಯ ಪಡೆಯಬೇಕಾಗಿರ್ತಕ್ಕಂಥ ಅಚೀವ್ಮೆಂಟ್. ಧರ್ಮದ ಉತ್ತಮವಾಗಿರ್ತಕ್ಕಂಥ ಧರ್ಮಾಚರಣೆ, ಉತ್ತಮವಾದ ಸಂಪತ್ತಿಯ ಗಳಿಕೆ, ಮನಸ್ಸಿಗೆ ಬಂದಂತೆ ಶಾರೀರಿಕ ಭೋಗ, ಮಾನಸಿಕ ಭೋಗ, ಆ ನಂತರ ಮೋಕ್ಷ. ಈ ಪುರುಷಾರ್ಥಗಳ ಪ್ರಾಪ್ತಿ ಭಗವಂತನಿಂದಲೇ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥ ಒಂದು ವಿಷಯಕ ಅಜ್ಞಾನ ನಮಗೇನಿದೆಯಲ್ಲ, ಈ ಅಜ್ಞಾನ ನಾನೇ ನನ್ನ ಪ್ರಯತ್ನದಿಂದ ನಾನು ಪುರುಷಾರ್ಥ ಪಡಿತೇನೆ, ಅದು ಐಹಿಕವಾದಂಥ ಪುರುಷಾರ್ಥವೇ ಇರಲಿ, ಪಾರಲೌಕಿಕವಾಗಿರ್ತಕ್ಕಂಥ ಪುರುಷಾರ್ಥವೇ ಇರಲಿ, ಅದು ನನ್ನ ಪ್ರಯತ್ನದಿಂದಲೇ ನಾನು ಪಡಿತೇನೆ ಅಂತಕ್ಕಂಥ ಒಂದು ಅಭಿಮಾನ ಅಂತೇನಿದೆ, ಈ ಅಭಿಮಾನ ಅಂದರೆ ಪುರುಷಾರ್ಥ ಅಜ್ಞಾನ ನಿಮಿತ್ತದಿಂದ ನಮಗೇನಾಗ್ತದೆ ಅಂತಂದರೆ ಐಹಿಕ ಸುಖಗಳನ್ನೇ ಸುಖ ಅಂತೇಳಿ ತಿಳ್ಕೊಳ್ತೇವೆ.
ನಿಜವಾಗಿ ಅದು ದುಃಖದ ಸಮಾನವಾಗಿರ್ತಕ್ಕಂಥದ್ದು. ಅದರ ಎಂಡಿಂಗ್ ಯಾವಾಗಲೂ ದುಃಖಾಂತವಾಗಿರ್ತದೆ. ಆದ್ದರಿಂದಾಗಿ ಇಂಥ ಪುರುಷಾರ್ಥಗಳು ನಾನೇ ಪಡಿತೇನೆ ಅಂತ ತಿಳ್ಕೊಂಡಂತ ನಾವು ಹೊರಡ್ತೇವೆ. ಆದರೆ ನಾವು ಮಾಡಿದ್ದು ಸುಖಕ್ಕೋಸ್ಕರ ಪ್ರಯತ್ನ, ಸಿಕ್ಕಿದ್ದು ದುಃಖ. ದುಃಖಕ್ಕೋಸ್ಕರ ಪ್ರಯತ್ನ ಮಾಡದೇ ಇದ್ದರೂ ಕೂಡ ನಮಗೆ ಸುಖ ಸಿಗ್ತದೆ, ಭಗವಂತನ ಅಧೀನ. ಆದರೆ ನಾನೇ ನನ್ನ ಪುರುಷಾರ್ಥದಿಂದ ನಾನು ಸಾಧಿಸ್ತೇನೆ, ಈಗ ಅನೇಕ ಮತಗಳು ನಮ್ಮಲ್ಲಿವೆ. ಆ ರೀತಿಯಾಗಿರ್ತಕ್ಕಂಥ ಅಭಿಮಾನದಿಂದ ಆ ದುಃಖವನ್ನು ಸಂಸಾರದಲ್ಲಿ ಬದ್ಧರಾಗ್ತದೆ. ಇನ್ನು ನನಗೆ ಸುಖಗಳು ಅಂತೇನು ಸಿಗ್ತವಲ್ಲ, ಇದು ನನಗೆ ಅಂತ್ಯದವರೆಗೂ ಅದು ಮಂಗಲಕರವಾಗಬೇಕು. ಅದನ್ನು ಭಗವಂತನೇ ಕೊಡ್ತಕ್ಕಂಥವನು ಅನ್ನುವ ಜ್ಞಾನವನ್ನು ನಾವು ಪಡೆಯದೇ ಇದ್ದರೆ, ಆ ಅಜ್ಞಾನ ನಮಗೇನು ಮಾಡ್ತದೆ ಅಂತಂದರೆ, ಸುಖ ಸಾಧನಗಳಾಗಿರ್ತಕ್ಕಂತಹ ಒಳ್ಳೆಯ ಊಟ, ಸಂಪತ್ತು, ಮೆತ್ತಗಿನ ಹಾಸಿಗೆ, ಏರ್ ಕಂಡೀಷನ್, ಪಲಂಗ್, ಇವೇ ನನ್ನ ಅತ್ಯಂತ ಸುಖದಾಯಕಗಳಾಗಿರ್ತಕ್ಕಂಥವುಗಳು ಅಂತ ತಿಳ್ಕೊಂಡಂತೇಳಿ ಅವುಗಳ ಮೇಲೆ ಅಭಿಮಾನ ಮಾಡ್ತೇವೆ. ಆದರೆ ಭಗವಂತನ ಇಚ್ಛೆ ಇಲ್ಲದೇ ಇದ್ದರೆ ಏರ್ ಕಂಡೀಷನ್ನಲ್ಲಿ ನಮ್ಮ BP ಶೂಟ್ ಆಗಿ ಬೆವರು ಬಿಡಲಿಕ್ಕೆ ಪ್ರಾರಂಭ ಆಗ್ತದೆ. ಏರ್ ಕಂಡೀಷನ್ನಲ್ಲಿ ಬೆವರುತ್ತೇವೆ. ಅದು ಏರ್ ಕಂಡೀಷನಲ್ಲಿ ಯಾವುದೋ ಒಬ್ಬ ಶತ್ರುನ ಒಂದು ಷಡ್ಯಂತ್ರ ಗೊತ್ತಾಗಿ ಗಾಬರಿಯಾಗಿ ಬೆವರುತ್ತಾ ಇರ್ತದೆ. ಯಾವ ಸುಖ ಸಾಧನಗಳು ಆ ಕಾಲದಲ್ಲಿ ನಮ್ಗೆ ಸುಖ ಸಾಧನ ಅಂತ ಅನಿಸೋದಿಲ್ಲ. ಪ್ರಾಬ್ಲಮ್ ಇದ್ದಾಗ ಊಟ ರುಚಿಸೋದಿಲ್ಲ. ಇನ್ನೊಬ್ಬರು ಮಾತನಾಡಿದರೆ, ಒಳ್ಳೆಯ ಪ್ರೀತಿಯ ಹೆಂಡತಿ ಮಾತನಾಡಿದರೂ ಅದು ನಮಗೆ ರುಚಿಸೋದಿಲ್ಲ. ಯಾವುದನ್ನು ಮಂಗಲಕರ ಶುಭಕರ ಅಂತ ತಿಳ್ಕೊಂಡಿರ್ತೇವೆ, ಯಾವ ಸಾಧನಗಳನ್ನು, ಆ ರೀತಿಯಾಗಿರ್ತಕ್ಕಂಥ ಆಧುನಿಕ ಸುಖ ಸಾಧನಗಳ ಮೇಲೆ ಇರತಕ್ಕಂಥ ಅಭಿಮಾನ, ಇದು ನಮ್ಮನ್ನು ಸಂಸಾರದಲ್ಲಿ ಕಟ್ಟಿ ಆಗ್ತದೆ. ಯಾಕಂದರೆ ಅದನ್ನೇ ಸಂಪಾದನೆ ಮಾಡಬೇಕು, ಅವರನ್ನೇ ಸಂತೋಷಪಡಿಸಬೇಕು ಅನ್ನುವ ಕ್ರಿಯೆಯಲ್ಲಿ ನಾವಿರ್ತೇವೆ. ಇನ್ನು ಪುರುಷಾರ್ಥ ಮತ್ತು ಅವುಗಳ ಸಾಧನವಾಗಿರ್ತಕ್ಕಂತಹ ಪ್ರವೃತ್ತ ಮಾರ್ಗ, ದುಡಿಬೇಕು, ಹೇಗೆ ಗಳಿಸಬೇಕು, ಮತ್ತು ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂತಹ ಈ ಪ್ರವೃತ್ತ ಸಾಧನಗಳಿಗೆ ದಿಂದಲೂ ಈ ಸಾಂಸಾರಿಕ ಸುಖ ಸಿಗಬೇಕಾಗಿದ್ದರೂ ಕೂಡ ಭಗವಂತನ ಇಚ್ಛೆ ಬೇಕು ಅಂತ ಅನ್ನೋದನ್ನು ಮರೆತು ಬಿಡ್ತೇವೆ. ಮರದ್ದರಿಂದಾಗಿ ಸುಖಕ್ಕೋಸ್ಕರವೇ ನಾವು ಶ್ರಮ ಪಡುತ್ತೇವೆ, ಫಾರಿನ್ಗೆ ಹೋಗ್ತೇವೆ, ಅಥವಾ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡ್ತೇವೆ, ಮತ್ತೇನೇನು ಮಾಡ್ತೇವೆ. ಆದರೆ ಈ ಪ್ರವೃತ್ತ ಮಾರ್ಗದ ಸುಖಗಳು ಕೂಡ ನಮಗೆ ಸುಖದಾಯಕವಾಗೋದಿಲ್ಲ. ಅದು ಅದರ ಮೇಲೆ ಮಾಡ್ತೀವಿ, ಇದರಿಂದಲೇ ನಮ್ಗೆ ಸುಖ ಸಿಗ್ತದೆ ಅಂತ ತಿಳ್ಕೊಂಡಂತ. ನಮ್ದು ಆಗ್ರಹ ಎಷ್ಟಿರ್ತದೆ ಅಂತ ತಿಳ್ಕೊಂಡಂತಂದರೆ, ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂತ ತಿಳ್ಕೊಂಡಂತ ನನಗೆ ಅನಿಸೋದಿಲ್ಲ. ನಾನು ಮಾಡ್ತೀನಿ, ನನಗೆ ಫಲ ಸಿಗ್ತದೆ. ಈ ರೀತಿಯಾಗಿರ್ತಕ್ಕಂತಹ 6 ಥರದ ಅಭಿಮಾನದಿಂದ ಪ್ರವೃತ್ತ ಮಾರ್ಗದಲ್ಲಿಯೂ ಕೂಡ ನಮಗೆ ಸುಖದ ಬದಲಾಗಿ ದುಃಖವೇ ಸಿಗ್ತದೆ. ಹೀಗೆ ನಾವು ಸಂಸಾರದಲ್ಲಿ ದೇವರನ್ನು ಮರೆತು ಏನೇನೋ ರೀತಿಯಾಗಿರ್ತಕ್ಕಂತಹ ಇಂದ್ರಿಯಗಳಿಂದ ಬರತಕ್ಕಂತಹ ಇಚ್ಛೆಗಳನ್ನು ಪೂರೈಸೋದಕ್ಕೋಸ್ಕರ ನಾನು ನನ್ನದು ಅಂತ ತಿಳ್ಕೊಂಡಂತಕ್ಕಂತಹ ಅಭಿಮಾನದಿಂದ ಸಂಸಾರದಲ್ಲಿ ಸಿಲುಕಿವಿದ್ದು ದುಃಖ ಪಡ್ತಾ ಇರ್ತೇವೆ. ಕೆಲವು ಸಲ ಭಗವಂತನಿಂದ ಇಷ್ಟು ದೂರ ಹೋಗ್ತೇವೆ, ತಿರುಗಿ ಬರೋದು ಕಷ್ಟ ಆಗ್ತದೆ. ಹಾಗಾದರೆ ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ಭಾಗವತ ಉತ್ತರ ಕೊಡ್ತದೆ. ಈ ರೀತಿಯಾಗಿರ್ತಕ್ಕಂತಹ ಅಭಿಮಾನಗಳನ್ನು ಬಿಟ್ಟು ಸಂಸಾರದಲ್ಲಿ ಸಿಲುಕದಂತೆ ನಮ್ಮ ಸಾಧನೆ ಮಾಡಬೇಕು ಅಂತ ತಿಳ್ಕೊಂಡಂತಿದ್ರೆ, ಸಂಸಾರ ಬಂಧನದಿಂದ ಮುಕ್ತರಾಗಬೇಕಾದ್ರೆ ನಾವೇನು ಮಾಡಬೇಕು ಅನ್ನುವ ಪ್ರಶ್ನೆಗೆ
ಭಾಗವತ ಉತ್ತರ ಕೊಡ್ತದೆ. ಮೊಟ್ಟ ಮೊದಲು ನಂಬರ್ 1, ಈ ಸಾಂಸಾರಿಕ ಸುಖಗಳು ಅಂತ ತಿಳ್ಕೊಂಡಂತೇನಿವೆ, ಎಲ್ಲ ಸಾಂಸಾರಿಕ ಸುಖಗಳು ದುಃಖದಂತೆ, ಇವು ಕೊನೆಯಲ್ಲಿ ದುಃಖವನ್ನೇ ಕೊಡ್ತಕ್ಕಂಥವುಗಳು. ಸುಖಾತ್ಮಕವಲ್ಲ, ಇವು ದುಃಖಾತ್ಮಕಗಳು, ಅನಿಶ್ಚಿತಗಳು ಅನ್ನುವ ಈ ಅರ್ಥವನ್ನು ನಾವು ಮಾಡ್ಕೊಳ್ಬೇಕು. ಇದ್ದಿದ್ದಿಲ್ಲ ಅಂತಂದ್ರೆ ಏನಾಗ್ತದೆ ಅಂತಂದರೆ, ಈ ಸುಖವೇ ನಿಜವಾದ ಸುಖ ಅಂತೇಳಿ ನಂಬಿ ಕೂತ್ಕೊಂಡಿದ್ರೆ ಯಾವಾಗ ಆ ಸುಖ ಸಿಕ್ಕೋದಿಲ್ಲ, ಮನುಷ್ಯ ಆ ಅಸಫಲತೆಯಿಂದ ಬಹಳ ಟೆನ್ಷನ್ ಒಳಗಾಗಿ ಎಷ್ಟೋ ಸಲ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಯಾಕೆ ನಾನಿಂದಲೇ ಇವು ಪಡೀಬೇಕು, ನಾನು ಪಡೀಲಿಕ್ಕಾಗಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇಂಥವುಗಳನ್ನು ನಾವು ಅಭಿಮಾನ ಇರುವವರೆಗೂ ಇವುಗಳನ್ನು ದೂರ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಪುನಃ ರಾಗದ್ವೇಷದಲ್ಲಿ ಬಿದ್ದು, ಸಿಗಲಿಲ್ಲ ದ್ವೇಷ ಮಾಡ್ತೇವೆ, ಸಿಕ್ಕಾಗ ಅದ್ರ ಮೇಲೆ ಬಹಳ ಅತಿಯಾದ ಮಮತ್ವ ಮಾಡ್ತೇವೆ. ಹೀಗಾಗಿ ಆ ಸಂಸಾರ ಬಂಧನ ಅತ್ಯಂತ ಗಟ್ಟಿ ಆಗ್ತಾ ಹೋಗ್ತದೆ. ಇನ್ನೂ ಅದರ ಬಂಧನ ಹೆಚ್ಚೆಚ್ಚು ಅದನ್ನು ಮತ್ತಷ್ಟು ಬಿಗಿಯಾಗಿ ಆಗ್ತಾ ಹೋಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಜ್ಞಾನಿಗಳಾಗಿರ್ತಕ್ಕಂಥ ಹಿರಿಯರಿಂದ, ಪುರಾಣಗಳಿಂದ ನಾವು ಮೊಟ್ಟ ಮೊದಲೊಂದು ಅರ್ಥ ಮಾಡಿಕೊಳ್ಬೇಕು. ಈಗ ಇಲ್ಲಿಯ ವೈಷಯಿಕ ಸುಖ ಇದು ದುಃಖಾಂತ, ಇದು ಅನಿಶ್ಚಿತ, ಅನಿತ್ಯ, ಇದು ನನಗೆ ಕೊನೆಯವರೆಗೂ ಇದು ನನಗೆ ಸುಖದಾಯಕವಲ್ಲ ಅಂತಕ್ಕಂತಹ ಒಂದು ನಿರ್ಧಾರವನ್ನು ನಾವು ಗುರುಪದೇಶದಿಂದ, ಪುರಾಣ ಶಾಸ್ತ್ರಗಳ ಮುಖಾಂತರ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆನಂತರ ಆದರೆ ಕೆಲವು ಸಲ ಏನಾಗ್ತದೆ, ಧರ್ಮೋಪದೇಶ ಪಡೀತೇವೆ, ಗುರುಗಳು ಹೇಳ್ತಾರೆ ದಾನ ಮಾಡಿ, ಸಂಧ್ಯಾವಂದನೆ ಮಾಡಿ, ಅಧಿಕ ಮಾಸದಲ್ಲಿ ದಾನ ಕೊಡಿ, ಆನಂತರ ಪುರಾಣ ಕೇಳಿ, ಆಮೇಲೆ ಅಂತೀವಂತ ಮಾಡಿ, ಚಾತುರ್ಮಾಸ ವ್ರತ ಮಾಡಿ, ಅಥವಾ ಧಾರಣಿ ಪಾರಣಿ ವ್ರತ ಮಾಡಿ, ಅಥವಾ ಚಾಂದ್ರಾಯಣಾದ ವ್ರತಗಳನ್ನು ಮಾಡಿ. ಇದನ್ನೆಲ್ಲ ನಾವು ಕೇಳ್ತೇವೆ, ತಿಳಿದುಕೊಳ್ತೇವೆ. ಆದರೆ ಇದನ್ನು ಮಾಡಿಸುವುದರಲ್ಲಿ ಸ್ವತಂತ್ರ ಪರಮಾತ್ಮ, ಅವನೇ ಮಾಡಿಸಬೇಕು ಅಂತನ್ನೋದನ್ನೇ ಆ ಕಾಲದಲ್ಲಿ ಮರೆತು ಬಿಡ್ತೇವೆ. ಭಗವಂತ ಸ್ವತಂತ್ರ ಕರ್ತ ಅಂತ ತಿಳ್ಕೊಂಡಿರ್ತಕ್ಕಂತಹ ಜ್ಞಾನದ ಅಭಾವದಿಂದ ನಾವು ಕೇವಲ ಒಂದು ಫಲದ ಆಶೆ ಇಟ್ಕೊಂಡು ಇವನ್ನೆಲ್ಲ ಮಾಡ್ತೇವಲ್ಲ, ಪುಣ್ಯ ಬರ್ತದೆ, ಆದರೆ ಪುಣ್ಯ ಇನ್ನು ಅನೇಕ ಜನ್ಮಕ್ಕೆ ಇದು ಕಾರಣವಾಗ್ತದೆ. ಈಗ ನಾನು ಒಂದು ಸಂದರ್ಭದಲ್ಲಿ ದಾನ ಮಾಡಿದ್ದೇನೆ, ಗೃಹದಾನ ಮಾಡಿದ್ದೇನೆ, ಒಳ್ಳೆಯ ಬ್ರಾಹ್ಮಣನಿಗೆ ಗೃಹದಾನ ಮಾಡಿದ್ದೇನೆ. ಅದರ ಫಲ ಮುಂದಿನ ಜನ್ಮದಲ್ಲಿ ಉತ್ತಮವಾದ ಸ್ವತಂತ್ರ ಮನೆ. ಎಷ್ಟು ಒಳ್ಳೆಯದಿದೆಲ್ಲ. ಇಲ್ಲ ಅದಕ್ಕೋಸ್ಕರ ತಾಯಿಯ ಗರ್ಭದಲ್ಲಿ 9 ತಿಂಗಳು ಕಷ್ಟಪಡಬೇಕು, ಬಾಲ್ಯದಲ್ಲಿ ಕಷ್ಟಪಡಬೇಕು, ಕೈಶೋರಾವಸ್ಥೆಯಲ್ಲಿ ಕಷ್ಟಪಡಬೇಕು, ನಂತರ ಏನು ಮನೆ ಸಿಗ್ತದೆ. ಆದರೆ ಹೆಂಡತಿ ಮಕ್ಕಳು ಸರಿಯಾಗಿರ್ತಾರೆ ಅಂತದ್ರ ಮೇಲಿಂದ ಆನಂತರ ವೃದ್ಧಾಪ್ಯದಲ್ಲೂ ಕೂಡ ಮನೆ ಬಿಟ್ಟು ಹೋಗ್ಬೇಕಾಗ್ತದೆ. ಈ ಪುಣ್ಯದಿಂದ ಒಳ್ಳೆಯ ಮನೆ ಸಿಕ್ಕರೂ ಕೂಡ ನನಗೆ ಶಾಶ್ವತ ಸುಖ ಸಿಕ್ಕೋದಿಲ್ಲ. ಹಾಗಾದರೆ ದಾನ ಧರ್ಮ ಯಜ್ಞಯಾಗ ಪುಣ್ಯ ಮಾಡಬೇಡಿ ಅಂತೀರೇನು? ಹಾಗೆ ಶಾಸ್ತ್ರ ಹೇಳೋದಿಲ್ಲ. ನಾನು ಏನು ಮಾಡುತ್ತೇನೆ ಇದು ಭಗವಂತನ ಪ್ರೀತಿಗೋಸ್ಕರ, ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥ. ಭಾರತೀಯನ ಮುಖ್ಯ ಪ್ರಾಣ ಅಂತರ್ಗತ
ವೆಂಕಟೇಶ ಪ್ರೇರಣೆಯ ವೆಂಕಟೇಶ ಪ್ರೀತ್ಯರ್ಥಂ, ಕೃಷ್ಣ ಪ್ರೇರಣೆಯ ಕೃಷ್ಣ ಪ್ರೀತ್ಯರ್ಥಂ. ಅವನ ಪ್ರೇರಣೆಯಿಂದ ಅವನೇ ನನ್ನ ಮಾಡಿಸ್ತಾ ಇದ್ದಾನೆ, ಅವನೇ ಸ್ವತಂತ್ರ ಅಂತ ತಿಳ್ಕೊಂಡಂತೇಳಿ ನಾನು ಸ್ವತಂತ್ರಕರ್ತ ಅಲ್ಲ ಅಂತಕ್ಕಂಥ ಅದನ್ನು ಭಾವನೆಯನ್ನು ಬಿಟ್ಟು, ಭಗವಂತ ಇದು ನಿನ್ನ ಅನುಗ್ರಹಕ್ಕೆ ಕಾರಣವಾಗಲಿ ಅಂತ ತಿಳ್ಕೊಂಡಂತಂದರೆ ಅದು ಪುನಃ ಅನೇಕ ಜನ್ಮಗಳಿಗೆ ಕಾರಣವಾಗುವುದಿಲ್ಲ ಹೊರತು ಇನ್ನು ಪ್ರಾರಬ್ಧ ಕರ್ಮಷ್ಟು ಜನ್ಮದಲ್ಲಿ ಪರಮಾತ್ಮ ಅಪರೋಕ್ಷ ಜ್ಞಾನ ಕೊಟ್ಟು ಉದ್ಧಾರ ಮಾಡ್ತಾನೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಕಾಲ ಅನಂತ, ಪ್ರತಿಯೊಂದು ನಮ್ಮ ಜನ್ಮಗಳು ಅನಂತ. ಆ ಜನ್ಮಗಳಲ್ಲಿರ್ತಕ್ಕಂಥ ಅನಂತ ಕರ್ಮಗಳು ನಮ್ಮನ್ನು ಈ 6 ಅಜ್ಞಾನಗಳಿಂದ 6 ತರಹದ ಅಭಿಮಾನದಿಂದ ಸಿಲುಕಿಸ್ತೇವೆ. ಪುಣ್ಯ ಕಾರ್ಯಗಳು ಕೂಡ ನಮಗೆ ಬಂಧಕವಾಗ್ತವೆ. ಸೌಬರಿ ಋಷಿಗಳು ಒಳ್ಳೆಯ ಶ್ರೇಷ್ಠ ಜ್ಞಾನಿಗಳು. ಅವರು ಧ್ಯಾನದಾಗ ಕುಳಿತುಕೊಂಡಾಗ ನನ್ನ ಪ್ರಾರಬ್ಧ ಎಷ್ಟಿದೆ ಅಂತ ತಿಳ್ಕೊಂಡಂತ ಹೇಳಿ ಅವರಿಗೆ ವಿಚಾರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಅನಿಸ್ತು, ನನಗೆ ಇನ್ನೂ 50 ಜನ್ಮ ಒಳ್ಳೆ ಶ್ರೇಷ್ಠ ಹೆಂಡತಿಯರ ಜೊತೆಗೆ ಕಳೆಯುವಷ್ಟು ನನ್ನ ಪುಣ್ಯ ಬಾಕಿ ಇದೆ. 50 ಜನ್ಮ ನಾನು ಭೋಗಿಸ್ಬೇಕು ಸುಖ. ಗಾಬರಿ ಅದು. ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಂಡ್ರು. ಪರಮಾತ್ಮ ಇದೇ ಜನ್ಮದಲ್ಲಿ ಅಷ್ಟೆಲ್ಲ ಮಾಡಿ ನಾನು ಉಪಭೋಗ ಮಾಡಿ ಮುಗಿಸ್ತೇನೆ ಅಂತ ತಿಳ್ಕೊಂಡಂತೇಳಿ ಮಾಂಧಾತನ ಹತ್ತಿರ ಬಂದು, ಅವನು ಅಂತಃಪುರದಲ್ಲಿ ಹೋಗ್ರಿ, ಯಾರು ನಿಮ್ಮನ್ನು ವರಿಸ್ತಾರೆ ವರಿಸಿಕೊಳ್ಳಿ, ಯಾಕೆ ಎಷ್ಟೋ ವಯಸ್ಸಾಗಿಬಿಟ್ಟಿತ್ತು. ಅವರು ತಮ್ಮ ಸ್ಫುರದ್ ರೂಪದಿಂದ ಹೋದಾಗ ಎಲ್ಲರನ್ನ ಮದುವೆ ಮಾಡಿಕೊಂಡು 50 ಶರೀರ ತೆಗೆದುಕೊಂಡು 50 ಜನ್ಮದ ಸುಖ ಒಂದೇ ಜನ್ಮದಲ್ಲಿ ಮುಗಿಸ್ಬಿಟ್ರು. ಹೀಗಾಗಿ ಪುಣ್ಯವೂ ಕೂಡ ನಮಗೆ ಬಂಧಕವಾಗ್ತದೆ. ಆದ್ದರಿಂದಾಗಿ ನಾವು ಏನು ಮಾಡಬೇಕು ಅಂತಂದರೆ, ಕ್ರಮವಾಗಿ ನಂಬರ್ 1, 2, 3 ತಿಳಿದುಕೊಳ್ಳಿ. ಆಗಲೇ ಹೇಳಿದಂತೆ ವೈಷಯಿಕ ಸುಖಗಳು ದುಃಖ ಸಮಾನವಾಗಿವೆ. ಇನ್ನು ನಮ್ಮನ್ನು ಬಂಧನ ಮಾಡತಕ್ಕಂಥ ಮುಖ್ಯ ವ್ಯಕ್ತಿ ಯಾರು? ಭಗವಂತ. ಯಾವ ಜಡ ಕ್ರಿಯೆಗಳು ನಮ್ಮನ್ನು ಬಂಧಿಸುವುದಿಲ್ಲ. ಯಾವ ಮನಸ್ಸು, ಇಂದ್ರಿಯ ಇತ್ಯಾದಿಗಳು ಸ್ವತಂತ್ರವಾಗಿ ತಾನು ನಮ್ಮನ್ನು ಬಂಧಿಸಲಿಕ್ಕೆ ಸಮರ್ಥವಾಗುವುದಿಲ್ಲ. ನಂಬರ್ 1 ಬಂಧಕ್ಕೆ ಕಾರಣನಾಗಿರ್ತಕ್ಕಂಥವನು ಪರಮಾತ್ಮ. ಎರಡನೆಯದು ನಮ್ಮ ಶರೀರ, ನಮ್ಮ ಇಂದ್ರಿಯ, ಇಂದ್ರಿಯಕ್ಕೆ ಸಂಬಂಧಿಸಿದ ವಿಷಯಗಳು ಅಂದರೆ ಕಣ್ಣಿನ ವಿಷಯ ಸುಂದರ ವಸ್ತುಗಳು, ಕಿವಿಯ ವಿಷಯ ಸುಂದರ ಗಾನ, ಈ ರೀತಿ ಆಯಾ ಅವಯವಗಳಿಗೆ ವಿಷಯವಾಗಿರ್ತಕ್ಕಂಥ ಏನು ವಿಷಯ ವಸ್ತುಗಳು ಅಂತೇನಿವೆ. ಮತ್ತು ಇವುಗಳನ್ನು ಇಂದ್ರಿಯಗಳ ಮುಖಾಂತರ ಸ್ವೀಕರಿಸ್ತಕ್ಕಂಥ ಯಜಮಾನ ಮನಸ್ಸು. ಆ ಮನಸ್ಸಿನ ನಿಯಾಮಕನು ಭಗವಂತನೇ ಆಗಿದ್ದ. ಮನಸ್ಸೇ ಸುಖ ದುಃಖಗಳಿಗೆ ಕಾರಣವಾಗಿದ್ದರೂ ಕೂಡ ಆ ಮನಸ್ಸಿಗೆ ಶಕ್ತಿ ಕೊಟ್ಟವನು ಭಗವಂತ. ಇನ್ನು ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಪುಷ್ಕರಾಂತ ದೇವತೆಗಳು ಮತ್ತು ನಮ್ಮಂತಹ ಎಲ್ಲ ಸಾಮಾನ್ಯ ಜೀವರು, ಅನಂತ ಜೀವರು ಆ ಭಗವಂತನ ಅಧೀನದಲ್ಲಿದ್ದೇವೆ. ನಾವು ಸ್ವತಂತ್ರರಲ್ಲ. ನಂಬರ್ 3 ತಿಳ್ಕೊಂಡ್ರಲ್ಲ, ಪರಮಾತ್ಮ ಮುಖ್ಯ ಕಾರಣ. ನಮ್ಮ ಇಂದ್ರಿಯ ಮತ್ತು ವಿಷಯ ಮತ್ತು ಮನಸ್ಸಿಗೂ ಪರಮಾತ್ಮನೇ ನಿಯಾಮಕ. ಆ ನಂತರ ಬ್ರಹ್ಮದೇವರಿಂದ ಹಿಡಿದುಕೊಂಡು ನನ್ನಂಥ ಸಾಮಾನ್ಯ ಜೀವಿಯವರಿಗೂ ಎಲ್ಲರೂ ಭಗವಂತನ ಅಧೀನರು. ಇನ್ನು ನಂಬರ್ 4, ನಾವೆಲ್ಲರೂ ಭಗವಂತನಿಂದ ನಿಯಮ್ಯರಾಗಿದ್ದೇವೆ. ಭಗವಂತ ನಮಗೆ ನಿಯಾಮಕನಾಗಿದ್ದಾನೆ. ನಾನು ಸ್ವತಂತ್ರಕರ್ತ ಅಲ್ಲ ಅಂತ ಅಂದ ಮೇಲೆ ನಾನು ಸ್ವತಂತ್ರಕರ್ತ ಅಂತನೂ ಅಜ್ಞಾನ ಹೊರಟೋಗ್ತದೆ. ನಾನು ಸ್ವತಂತ್ರಕರ್ತ ಅಂತಕೊಂಡಂತೇಳಿ ಅಜ್ಞಾನ ಹೊರಟೋದ ಮೇಲೆ ಅದರ ಜೊತೆಯಲ್ಲಿ
ಇರ್ತಕ್ಕಂಥ ಸ್ವತಂತ್ರಕರ್ತ ಅಂತ ಅಭಿಮಾನವೂ ಹೊರಟೋಗ್ಬಿಡ್ತದೆ. ಆ ಅಭಿಮಾನ ಹೊರಟೋದ್ಮೇಲೆ ಶರೀರ ಇಂದ್ರಿಯಗಳ ಮೇಲೆ ವಿಶೇಷವಾಗಿರ್ತಕ್ಕಂಥ ಮನಸ್ಸಿನ ಸ್ವಾಮಿತ್ವದ ಅಭಿಮಾನ, ನನ್ನ ಮನಸ್ಸೇ ಎಲ್ಲ ಮಾಡ್ತೇನೆ ಅಂತನ್ನುವ ಅಭಿಮಾನವೂ ಬಿಟ್ಟು ಹೋಗ್ತದೆ. ನಂಬರ್ 4 ಅಂದ್ರೇನು? ನಾನು ಸ್ವತಂತ್ರಕರ್ತ ಅಲ್ಲ ಅಂತಂದಮೇಲೆ ನನ್ನ ವಿಷಯಗಳು, ಅದನ್ನು ಸ್ವೀಕರಿಸುವ ಇಂದ್ರಿಯಗಳು, ಅವುಗಳನ್ನೇನು ಮಾಡ್ತಕ್ಕಂಥ ಮನಸ್ಸು, ಇದು ಸ್ವತಂತ್ರವಲ್ಲ. ಇದೆಲ್ಲೂ ಕೂಡ ಪರಮಾತ್ಮನಿಂದ ಪ್ರೇರಿತವಾಗಿ ಕೆಲಸ ಮಾಡ್ತೇವೆ ಅಂತ ತಿಳ್ಕೊಂಡಂತಂದಾಗ ಸ್ವತಂತ್ರ ಕರ್ತೃತ್ವ ಅಭಿಮಾನ ತಾನಾಗೇ ಬಿಟ್ಟು ಹೋಗ್ತದೆ. ಸ್ವತಂತ್ರ ಕರ್ತೃತ್ವ ಅಭಿಮಾನ ದೂರ ಆಗ್ತದೆ. ಸ್ವತಂತ್ರ ಕರ್ತೃತ್ವ ಅಭಿಮಾನ ದೂರ ಆಗೋದ್ರಿಂದ ಒಂದು ಅಭಿಮಾನ ಹೋಯಿತು. ಇನ್ನು ನಂಬರ್ 5, ವಿಷಯಾಭಿಮಾನ ಹೋದ ನಂತರ ನನಗೆ ನಾನು ನನ್ನ ಮನಸ್ಸು, ನಾನು ನನ್ನ ದೇಹ, ನನ್ನ ದೇಹದಲ್ಲಿದ್ದ ಇಂದ್ರಿಯಗಳು, ನನ್ನಲ್ಲಿರತಕ್ಕಂಥ ಮನಸ್ಸು, ಇವುಗಳಲ್ಲಿ ಭೇದ ನಮಗೆ ಗೊತ್ತಾಗ್ತದೆ. ಯಾಕೆಂದರೆ ನನ್ನನ್ನು ನಿಯಮಿಸುವನು ಅವನೇ, ಮನಸ್ಸನ್ನು ನಿಯಮಿಸುವನು ಅವನೇ. ಮನಸ್ಸನ್ನು ನಿಯಮಿಸುವ ಅವನೇ ಆದ್ದರಿಂದ ಮನಸ್ಸು ನಾನು ಹೇಗೆ, ನನ್ನ ದೇಹವೇ ನಾನು ಹೇಗೆ ಅಲ್ಲ. ನನ್ನ ದೇಹ ಬೇರೆ, ನನ್ನ ಇಂದ್ರಿಯ ಬೇರೆ, ಇಂದ್ರಿಯ ವಿಷಯಗಳು ಬೇರೆ, ಮನಸ್ಸು ಬೇರೆ, ನಾನು ಬೇರೆ. ಈ ರೀತಿಯಾಗಿರ್ತಕ್ಕಂತಹ ಜ್ಞಾನವಾದ ಮೇಲೆ ಶರೀರೇಂದ್ರಿಯಗಳಲ್ಲಿ ಇರುವ ಶರೀರೇಂದ್ರಿಯ ವಿಷಯ ಸಂಪರ್ಕದಿಂದ ಆಗುವ ಅನುಭವಗಳು ನನ್ನವೇ, ನನ್ನ ಧರ್ಮಗಳೇ, ಶರೀರೇಂದ್ರಿಯ ಧರ್ಮಗಳೇ ನನ್ನ ಧರ್ಮಗಳು ಅಂತಕ್ಕಂಥ ಒಂದು ಆರೋಪ ಇದೆಯಲ್ಲ, ನಮಗೆ ಅಜ್ಞಾನ ಇದೆಯಲ್ಲ. ಯಾಕೆಂತ ತಿಳ್ಕೊಂಡಂತಂದರೆ, ನಾನು ಜಪ ಮಾಡ್ತಾ ಇದ್ದೇನೆ, ಶರೀರಾಭಿಮಾನ ಬಿಟ್ಟಿದ್ದೇನೆ, ಆಗ ನನಗೆ ಸೊಳ್ಳೆ ಕಚ್ಚಿದ್ರೂ ಗೊತ್ತಾಗುವುದಿಲ್ಲ. ಸೊಳ್ಳೆ ಕಚ್ಚಿದ್ರೂ ಗೊತ್ತಾ, ಯಾಕಂದರೆ ಅಭಿಮಾನ ಇದಿಲ್ಲ. ಆದ್ದರಿಂದಾಗಿ ಅದು ಮತ್ತು ನಾನು ಬೇರೆ ಅಂತ ತಿಳ್ಕೊಂಡಂತ ಅನ್ನುವ ಜ್ಞಾನ ನನಗೆ ಆಗ್ತದೆ. ಅದು ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡಂತಂದರೆ, ನಾನು ಶರೀರ ಬಿಟ್ಟಿದ್ದಿಲ್ಲ ಅಂತಂದರೆ ನನ್ನ ಕೈಗೆ ಸೊಳ್ಳೆ ಕಚ್ಚಿದ್ರು ಕೂಡ ನನಗೆ ಕಚ್ಚಿದೆ ಅಂತ ತಿಳ್ಕೊಂಡು ಅಂತೇಳಿ ನಾನು ಅನುಭವ ಪಡ್ತೇನೆ. ನನ್ನ ಮಗನಿಗೆ ಹೊಡೆದ್ರೆ ನನಗೆ ಹೊಡೆದಷ್ಟು ನನಗೆ ದುಃಖವಾಗ್ತದೆ ಮಗ ಅಂತ ಅನ್ನೋ ಅಭಿಮಾನದಿಂದ. ಬೇರೆ ಹುಡುಗರು ಹೊಡೆದ್ರೆ ಅಭಿಮಾನ ಇರೋದಿಲ್ಲ, ನನಗೆ ದುಃಖ ಆಗ್ತೇನೆ, ಆಗೋದಿಲ್ಲ. ಇದರಿಂದಾಗಿ ಈ ಆರೋಪ ದೂರವಾಗೋದ್ರಿಂದಾಗಿ ಶರೀರೇಂದ್ರಿಯಗಳಿಂದ ಆಗತಕ್ಕಂಥ ದುಃಖ, ಪೀಡೆ ಇತ್ಯಾದಿಗಳು ತಾನಾಗಿಯೇ ದೂರವಾಗ್ತವೆ. ತಾನಾಗಿಯೇ ದೂರವಾಗೋದ್ರಿಂದ ಮನಸ್ಸಿನ ಅಭಿಮಾನ ಹೋಯ್ತಲ್ಲ, ಮನಸ್ಸಿನ ಅಭಿಮಾನದ ನಿವೃತ್ತಿಯ ಜೊತೆಯಲ್ಲಿ ಅದರಿಂದ ಉಂಟಾಗ್ತಕ್ಕಂತಹ ನಾನೇ ನನ್ನ ಮನಸ್ಸು, ನಾನೇ ಆಗಲೇ ಹೇಳಿದಂತೆ ಅದರ ಭೇದ ಯಾವಾಗ ನಮಗೆ ಗೊತ್ತಾಗ್ತದೆ, ಭೇದ ಗೊತ್ತಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಅಭಿಮಾನದಿಂದ ಬರ್ತಕ್ಕಂಥ ಏನು ಬಂಧ ಅಂದರೆ ಆ ಅಷ್ಟು ಬಂಧ ಬಿಡಿಸೋಯ್ತು, 2 ಬಂಧ ಹೋಯ್ತು. ತಾತ್ಪರ್ಯ, ಸ್ವಯಂ ಕರ್ತೃತ್ವ ಬಂಧ ಬಿಟ್ಟೋಯ್ತು, ಸ್ವಯಂ ಭೋಕ್ತೃತ್ವ ಅಂತಕೊಂಡಂತಕ್ಕಂಥ ಬಂಧ ಬಿಟ್ಟೋಯ್ತು. ಆನಂತರ ಶರೀರೇಂದ್ರಿಯ ಮನಗಳೇ ನಾನು ಅಂತಕೊಂಡಂತೇಳಿ ಕಾರಕತ್ವ, ಶರೀರೇಂದ್ರಿಯಗಳ ಕಾರಕತ್ವಾಭಿಮಾನ ರೂಪವಾದಂಥ ಬಂಧ ಬಿಟ್ಟೋಯ್ತು. ಅಂದರೆ ಕರ್ತೃತ್ವ, ಭೋಕ್ತೃತ್ವ, ಸ್ವಗತ ಕಾರಕ ಸ್ವಾಮ್ಯ ವಿಶೇಷಗಳು ಹೊರಟೋದು. ಇದರ ನಂತರ ಇರತಕ್ಕಂಥದ್ದು ಫಲಸ್ವಾಮ್ಯ ವಿಶೇಷ. 4ನೇದು ಫಲಸ್ವಾಮ್ಯ ವಿಶೇಷವಾಗಿರ್ತಕ್ಕಂಥದ್ದು. ಫಲಸ್ವಾಭಿಮಾನದ ವಿಶೇಷ ಅಂತ ತಿಳ್ಕೊಂಡಂತಂದರೆ, ಫಲಗಳಿಗೆ ಮುಖ್ಯ ಸ್ವಾಮಿ ಪರಮಾತ್ಮ ಬ್ರಹ್ಮದೇವರಿಂದ ಹಿಡಿದುಕೊಂಡು ನನ್ನಂಥ ಸಾಮಾನ್ಯವರಿಗೂ ಅವನು ತನ್ನ ಸ್ವಾತಂತ್ರ್ಯದಿಂದ ಫಲ ಕೊಡ್ತಾನೆ ಅಂತಕ್ಕಂಥ ಜ್ಞಾನವಾದ ಮೇಲೆ ನಾನು ಮಾಡ್ತೇನೆ, ನಾನು ಉಣ್ತೇನೆ ಅಂತಕ್ಕಂಥ ಏನು ಫಲ ಅನುಭವದ ಸ್ವಾತಂತ್ರ್ಯ
ನಾಲ್ಕನೇ ಬಂಧನ ಇದೆ, ಅದು ಬಿಟ್ಟು ಹೋಗ್ತದೆ. ಯಾಕಂತಂದರೆ ಮಾಡಿದ್ದುಣ್ಣು ಮಾರಾಯ, ನಿಜ. ನಾನು ಮಾಡಿದ್ದು ನಾನು ಉಣ್ಬೇಕು, ಆದ್ರೆ ನಾನು ಮಾಡಿದ್ದು ಉಣ್ಬೇಕಾದ್ರೂ ದೇವ್ರು ಬೇಕು. ಉದಾಹರಣೆ ನಾನು ಹೇಳ್ತೇನೆ. ಎಷ್ಟೋ ಸಲ ನಮ್ಗೆ ಅನುಭವ ಬರ್ತದೆ. ಮನೆಯಲ್ಲಿ ಎಲ್ಲರಿಗಾಗೋಷ್ಟು ಅಡಿಗೆ ಆಗಿರ್ತದೆ, ಎಲ್ಲರದ್ದು ಊಟ ಆಯಿತು. ಕೊನೆಗೆ ಬಡಿಸ್ತಕ್ಕಂಥ ಮನೆ ಯಜಮಾನ್ತಿಯೋ ಅಥವಾ ಬಡಿಸೋ ವ್ಯಕ್ತಿಯೋ ಉಳಿದದ್ದು ಹಾಕೊಂಡು ಎಲೆ ಮೇಲೆ ಹಾಕೊಂಡು ಕೂತ್ಕೊಂಡಿದ್ದಾನೆ, ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂಥೇಳಿ. ಅಷ್ಟರಲ್ಲಿ ಯಾರಾದರೂ ಅತಿಥಿ ಬರ್ತಾರೆ. ಎದ್ದು ಆ ಎಲೆಯ ಮೇಲೆ ಅವರನ್ನು ಕೂಡಿಸ್ಬೇಕಾಗ್ತದೆ. ಅವ್ರು ಊಟ ಆದಮೇಲೆ ಏನೂ ಉಳಿದಿರೋದಿಲ್ಲ, ಅವತ್ತಿನ ದಿವಸ ಅವಲಕ್ಕಿ ತಿಂದು ಕೂತ್ಕೊಳ್ಬೇಕಾಗ್ತದೆ. ಫಲಸ್ವಾಮ್ಯತ್ವ ನಮ್ಮಲ್ಲಿ ಎಲ್ಲಿದೆ? ನಾನು ಮಾಡಿದ್ದನ್ನು ನಾನು ಅನುಭವಿಸ್ತೇನೆ ಅಂತಲ್ಲ, ನಾನು ಮಾಡಿದ್ದರ ಫಲವನ್ನು ನಾನು ಅನುಭವಿಸಬೇಕಾದ್ರೆ ಮಧ್ಯದಲ್ಲಿ ಪರಮಾತ್ಮ ಅದನ್ನು ಕೊಡ್ತಕ್ಕಂಥವನಾಗಿ ಅವನ ಇಚ್ಛೆಗೆ ಬರಬೇಕು. ಇದು ಬ್ರಹ್ಮಾದಿ ದೇವತೆಗಳನ್ನು ಹಿಡಿದುಕೊಂಡು ಎಲ್ಲರಿಗೂ ಸಮಾನ. ಅವರಿಗೆ ಬ್ರಹ್ಮ ವಾಯು ಮೊದಲಾಗಿರ್ತಕ್ಕಂಥವ್ರಿಗೆ ಅಭಿಮಾನಿ ಇರೋದೇ ಇಲ್ಲ, ಆ ಮಾತು ಬೇರೆ. ಇನ್ನು ನಮಗಿರ್ತಕ್ಕಂಥ 5ನೇ ಬಂಧನ ಯಾವುದು ಅಂತ ತಿಳ್ಕೊಂಡಂತಂದರೆ ಐಹಿಕ ಮತ್ತು ಪಾರತ್ರಿಕ ಸುಖಗಳು ಅಂತೇನಿವೆ ಅಥವಾ ಫಲಗಳು ಅಂತೇನಿವೆ. ಐಹಿಕ ಪಾರತ್ರಿಕ ಫಲಗಳ ಮೇಲೂ ನಂದೇ ಅಧಿಕಾರ ಇದೆ. ದುಡಿತೇನೆ, ಐಹಿಕವಾದ ಸುಖ ಅನುಭವಿಸ್ತೇನೆ, ಯಜ್ಞಯಾಗ ಮಾಡ್ತೇನೆ, ಪಾರತ್ರಿಕ ಸುಖ ಅನುಭವಿಸ್ತೇನೆ ಅಂತಕ್ಕಂಥ ಒಂದು ಏನು ತ್ರೈವಿಧ್ಯರ ವೇದವಾದ ಇದೆ. ಇದು ಈ ಯಜ್ಞ ಮಾಡಿದ ಮೇಲೆ ಫಲ ಕೊಡ್ತಕ್ಕಂಥವನು ಪರಮಾತ್ಮ. ಇಚ್ಛೆಗೆ ಬಂದರೆ ಕೊಡ್ತಾನೆ, ಇಲ್ಲದಿದ್ದರೆ ಇಲ್ಲ. ಸತ್ಯನಾರಾಯಣ ಪೂಜೆಯಿಂದ ಫಲ ಕೊಡ್ತಕ್ಕಂಥವ್ರು ಪರಮಾತ್ಮ. ಮಾಡಿದರೂ ಫಲ ಸಿಕ್ಕೋದಿಲ್ಲ, ಅವನ ಕೈಯಲ್ಲಿದೆ. ಆದ್ದರಿಂದಾಗಿ ಈ ಎಲ್ಲ ಫಲಗಳು, ನಾನು ಮಾಡಿದ ಸತ್ಕರ್ಮದ ಫಲಗಳು ಭಗವಂತ ಅನುಗ್ರಹ ಇದ್ದರೆ ಸಿಗ್ತದೆ. ದುಷ್ಕರ್ಮಗಳ ಫಲಗಳು ಪರಮಾತ್ಮ ಅನುಗ್ರಹ ಇದ್ದರೆ ಅದು ನನ್ನಿಂದ ದೂರವಾಗ್ತದೆ ಅನ್ನುವ ಜ್ಞಾನ ಇದ್ದರೆ ಐಹಿಕ ಪಾರತ್ರಿಕ ಸುಖದ ವಿಷಯ ಪುರುಷಾರ್ಥ ಇದಕ್ಕೆ ಪುರುಷಾರ್ಥ ಅಂದರೆ ಆಗಲೇ ಹೇಳಿದಂತೆ ಪುರುಷಾರ್ಥ ವಿಷಯಕವಾಗಿರ್ತಕ್ಕಂಥ ಏನು ಸ್ವಾತಂತ್ರ್ಯ ಅಭಿಮಾನ ಇರ್ತದೆ, ಅದು ಬಿಟ್ಟು ಹೋಗ್ಬಿಡ್ತದೆ. 5ನೇದು ಬಿಟ್ಟು ಹೋಗ್ತದೆ. ಇನ್ನು 6ನೇದ್ದು ಹರಿ ಅನುಗ್ರಹವೇ ನಮ್ಮನ್ನು ಸಂಸಾರದಲ್ಲಿ ಶ್ರೇಷ್ಠ ಸುಖ ಕೊಟ್ಟು ಸಂಸಾರದಿಂದ ಉದ್ಧಾರ ಮಾಡ್ತದೆ ಅಂತಕ್ಕಂಥ ಜ್ಞಾನ ಬಂದರೆ ನನ್ನ ಮಗ ನನ್ನನ್ನು ಉದ್ಧಾರ ಮಾಡ್ತಾನೆ, ನನ್ನ ಹೆಂಡತಿ ಉದ್ಧಾರ ಮಾಡ್ತಾಳೆ, ಅವರಿಂದನೇ ಅವರೇ ಸಟ್ಚಂದನಾದಿಗಳು ಇವೇ ರೀತಿಯಾಗಿರ್ತಕ್ಕಂಥ ನನಗೆ ಅತ್ಯಂತ ಸುಖದಾಯಕಗಳು ಅಂತ ತಿಳ್ಕೊಂಡು ಅವುಗಳ ವಿಷಯದಲ್ಲಿ ಒಂದು ಶೋಭನಾಧ್ಯಾಸ ಅಂತ ತಿಳ್ಕೊಂಡಂತೇನಿದೆ, ಇವೇ ನಮಗೆ ಸುಖದಾಯಕ ಅಂತ ತಿಳ್ಕೊಂಡಂತಕ್ಕಂಥ ಕಲ್ಪನೆ ಅಂತೇನಿದೆ, ಈ ಕಲ್ಪನಾ ರೂಪವಾಗಿರ್ತಕ್ಕಂಥ ಬಂಧನ ಬಿಟ್ಟು ಹೋಗ್ತದೆ. 6 ಬಂಧನಗಳು ಬಿಟ್ಟು ಹೋಗ್ತದೆ. ಇನ್ನು 7ನೇದ್ದು ಪ್ರಾಕೃತ ಸುಖವೂ ಸಹಿತ, ಪ್ರವೃತ್ತಿ ಮಾರ್ಗದಿಂದ ಸಿಗುವ ಸುಖವೂ ಸಹಿತ. ಇದು ಮೋಕ್ಷ ವಿರೋಧಿಯಾಗಿದೆ. ಆದ್ದರಿಂದ ಇದನ್ನು ದುಃಖದಂತೆ ಇದನ್ನು ಬಿಟ್ಟು ಬಿಡಬೇಕು ಅಂತ ತಿಳ್ಕೊಂಡಂತಕ್ಕಂಥ ಒಂದು ತಿಳುವಳಿಕೆ ಬಂದ ಮೇಲೆ ಆಗ ನನಗೇನಾಗ್ತದೆ ಅಂತ ತಿಳ್ಕೊಂಡಂತಂದರೆ ಸುಖ ಬಂದರೆ ರಾಗ, ದುಃಖ ಬಂದರೆ ದ್ವೇಷ ಅಂತಕ್ಕಂಥ ರಾಗದ್ವೇಷಾತ್ಮಕವಾಗಿರ್ತಕ್ಕಂಥ ನನ್ನ ಪ್ರವೃತ್ತಿಯ ಬಂಧ ಅಂತ ತಿಳ್ಕೊಂಡಂತೇನಿದೆ ಅದು ಹೊರಟೋಗ್ಬಿಡ್ತದೆ. ಆವಾಗ ಸಾಧಕನಿಗೆ ಏನಾಗ್ತದೆ ಅಂತ ತಿಳ್ಕೊಂಡಂತಂದರೆ ಮೋಕ್ಷ ವಿರೋಧಿಯಾಗಿರ್ತಕ್ಕಂಥ ಪ್ರಾಕೃತ ಸುಖವೂ ಕೂಡ ಅವನಿಗೆ ಬೇಡ ಅಂತ ಅನ್ನಿಸ್ಲಿಕ್ಕೆ ಚಾಲು ಆಗ್ತದೆ. ಅದಕ್ಕೋಸ್ಕರವೇ ಶಾಸ್ತ್ರದಲ್ಲಿ ಹೇಳ್ತಾರೆ, ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ಲಕ್ಸುರಿಯಸ್ ಜೀವನವನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ. ಎಷ್ಟು ಸಾಧ್ಯವಿದೆ ಅಷ್ಟು ಕಠಿಣ ಜೀವನವನ್ನು ಯಾಪನೆ ಮಾಡಿ, ಗಾದಿ ಬದಲಾಗಿ ಚಾಪಿ ಮೇಲೆ ಮಲ್ಕೋರಿ, ಇಲ್ಲ ವಯಸ್ಸಾಗಿದೆ ಕೈ ನೋಯ್ತು, ಆಮೇಲೆ ಬೇಕಾದ್ರೆ ಸ್ವಲ್ಪ ಗಾದಿ ಮೇಲೆ ಮಲ್ಕೊಳ್ಳಿ. ನಮಗೆ
ಈ ಲಕ್ಸುರಿಯಸ್ ಅಂತಕ್ಕಂಥ ಏನು ಲೈಫ್ ಇದೆ, ಇದು ಕೂಡ ನಮಗೆ ಮೋಕ್ಷ ವಿರೋಧಿ. ನೆನಪಿಟ್ಕೊಳ್ಳಿ, ಇದು ಪುರುಷಾರ್ಥ ಸಾಧನವಲ್ಲ. ಯಾಕೆ? ಆ ಲಕ್ಸುರಿಯಸ್ ಲೈಫ್ನಲ್ಲೇ ನಮ್ಮ ಆಸಕ್ತಿ ಬೆಳೆದು ದೇವರನ್ನು ಮರೆತು ಬಿಡ್ತೇವೆ. ಸರ್ವಸಾಮಾನ್ಯವಾಗಿ ಇವತ್ತಿನ ದಿವಸ ನಮ್ಮೆಲ್ಲರ ಪ್ರವೃತ್ತಿ ಇದೇ ರೀತಿಯಾಗಿದೆ. ಚಲೋ ಮನಿ ಮಾಡಬೇಕು, ಏರ್ ಕಂಡೀಷನ್ ಮಾಡಬೇಕು, ಇಂಟೀರಿಯರ್ ಡೆಕೋರೇಟರ್ ಕಡೆಯಿಂದ ಎಲ್ಲ ಡೆಕೋರೇಷನ್ ಮಾಡಿಸ್ಬೇಕು, ಆ ನಂತರ ಆ ಸೋಫಾ ಈ ಸೋಫಾ, ಇಂಥದ್ದು ಬೇಕು ಅಂಥದ್ದು ಬೇಕು ಅಂತಕ್ಕಂಥ ನಮಗೆ ಇಚ್ಛೆ ಇಲ್ಲ ಹೇಳಿ. ಆದರೆ ಇದು ಪುರುಷಾರ್ಥ ಸಾಧನವಲ್ಲ ಅಂತನ್ನುವ ತಿಳುವಳಿಕೆ ನಮಗೆ ಬರದೇ ಹೊರತು ಭಗವಂತ ಅನುಗ್ರಹ ನಮ್ಮ ಮೇಲೆ ಆಗೋದಿಲ್ಲ. ಭಗವಂತ ಅನುಗ್ರಹ ಆಗೋದಿಲ್ಲ. ಇದು ಯಾವುದೂ ನಮಗೆ ಸುಖ ಅಲ್ಲ. ಯಾವ ಕ್ಷಣಕ್ಕೆ ಬರೋಂಥ ಇಚ್ಛೆ ಬಂತು ಎಲ್ಲ ಬಿಟ್ಟು ಹೋಗ್ಬೇಕಾಗ್ತದೆ. ಆದರೆ ತಿಳಿದೋ ತಿಳಿಯದೋ ನಾವು ಇಂಥ ಸುಖ ಸಾಧನೆ ಹಿಂದೆ ಬೀಳ್ತೇವೆ. ಈ ಸುಖ ಸಾಧನಗಳು ಹೆಚ್ಚಾದಂತೆ ನಾವು ಪರಮಾತ್ಮನಿಂದ ದೂರ ಆಗ್ತಾ ಹೋಗ್ತೇವೆ. ನಿಜವಾಗಿ ಅವುಗಳ ಮೇಲೆ ದ್ವೇಷ ಮಾಡಬೇಕು. ಯಾರಾದರೂ ಸುಖ ಸಾಧನಗಳನ್ನು ಕೊಟ್ಟರೆ ನನಗೆ ಬೇಕಾಗಿಲ್ಲ, ಯಾರು ಬೇಕು ಅವ್ರು ಕೊಟ್ಬಿಡಿ ಅಂತ ತಿಳ್ಕೊಂಡು ಅನ್ಬೇಕು. ಸುಖ ಸಾಧನಗಳ ಬಗ್ಗೆ ಇರ್ತಕ್ಕಂಥ ದ್ವೇಷ ಇದು ಮೋಕ್ಷಕ್ಕೆ ಸಾಧಕ, ನಿಜವಾಗಿಯೂ ದ್ವೇಷ ಬಂಧಕ. ಆದರೆ ಈ ವಿಷಯಕವಾದ ಇದು ಬೇಕಾಗಿಲ್ಲ ನನಗೆ, ಇದರ ಸಂಪರ್ಕ ನನಗೆ ಬೇಕಾಗಿಲ್ಲ. ಸಾಧಕನಾದ ವ್ಯಕ್ತಿ ಇವುಗಳಿಂದ ದೂರ ಇರ್ತಾನೆ. ಈ ಸಿಕ್ಕರೂ ಬೇಡ ಅಂತಂತಾನೆ. ಇದೇ ಬಂಧನದಿಂದ ದೂರ ಆಗ್ಲಿಕ್ಕಿರ್ತಕ್ಕಂಥ ಇವೆಲ್ಲ ಸಾಧನಗಳು. ನಮ್ಮ ಈಗಿನ ಸ್ವಾಮಿಗಳಿಗಿಂತ ಮೊದಲಿನ ಸ್ವಾಮಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಸತ್ಯಪ್ರಮೋದ ತೀರ್ಥರು ನಾವು ನೋಡಿದ್ದೆ, ಕಣ್ಣಾರೆ ನೋಡಿದ್ದೇವೆ. ಅಡಿಗೆ ಅವನು ಭಾಳ ಒಳ್ಳೆಯವನಿದ್ದ. ಪ್ರೀತಿಯಿಂದ ಸ್ವಾಮಿಗಳು ತಿನ್ನಲಿ ಅಂತ ತಿಳ್ಕೊಂಡು ಅಂತೇಳಿ ಸ್ವಲ್ಪ ತುಪ್ಪ ಹೆಚ್ಚಾಕಿ ಪಾಯಸ ಮಾಡಬೇಕು. ಒಂದು ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ತುಪ್ಪದಲ್ಲೇ ಕರೆದು ಇನ್ನೂ ಪದಾರ್ಥ ಮಾಡಬೇಕು, ಬಡಿಸ್ಬೇಕು. ಯಾವುದು ಸುಖ ಸಾಧಕ ಹೆಚ್ಚಿನ ರುಚಿ ಅಂತ ಅನಿಸ್ತಿತ್ತು ಬದಿಗೆ ಸರಿಸಿಬಿಡ್ತಿತ್ತು. ಬದಿಗೆ ಸರಿಸಿ ಆಮೇಲೆ ಚಟ್ನಿ, ಪಲ್ಯ, ಕೋಸಂಬರಿ, ಗೊಜ್ಜು, ಆನಂತರ ತವ್ವಿ, ಪಾಯಸ ಎಲ್ಲ ಮಿಕ್ಸ್ ಮಾಡ್ತಿದ್ವಿ. ಮಿಕ್ಸ್ ಮಾಡಿ 8-10 ತುತ್ತು ತಿಂದು ಎದ್ಬಿಡ್ತೀವಿ. ಸಮೀಪದವ್ರು ಕೇಳಿದ್ರು, ಇಷ್ಟಲ್ಲಿ ಪ್ರೀತಿನ ಅಡುಗೆ ಮಾಡ್ತೇನೆ, ಪ್ರತ್ಯೇಕವಾಗಿ ಬೇರೆ ಬೇರೆ ರುಚಿಯಾಗಿ ತಿನ್ನಬಾರ್ದೇನು ಅಂತ. ಬೇರೆ ಬೇರೆ ರುಚಿ ನೋಡಿದರೆ ನಾಳೆ ಅದೇ ಬೇಕು ಅಂತ ಅನ್ನಿಸ್ತದೆ. ಆವಾಗ ರಾಮದೇವ್ರ ಮುಂದೆ ಕೂತ್ಕೊಂಡಾಗ ಇವತ್ತು ಪಾಯಸ ಮಾಡ್ಯ ನೀನು, ಇವತ್ತು ಕರೆದದ್ದು ಇದಾಗಿದೆ, ಅದೇ ಕಣ್ಣಿಗೆ ಕಾಣಿಸ್ತದೆ, ರಾಮದೇವ್ರ ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ದರಿಂದಾಗಿ ಬೇಡ, ನನಗೆ ಅದು ಬೇಕಾಗಿಲ್ಲ, ನನಗೆ ರಾಮದೇವ್ರು ಬೇಕು, ಅದಕ್ಕೆಲ್ಲ ಮಿಕ್ಸ್ ಮಾಡ್ತೇನೆ, ರುಚಿ ಹತ್ತಬಾರ್ದಂತೆ ನಾನು ಮಿಕ್ಸ್ ಮಾಡ್ತೇನೆ ಅಂತ. ಸತ್ಯಜ್ಞಾನ ತೀರ್ಥರಿಗೆ ಯಾವುದು ಬೇಕು ಅಂತ ಅನ್ನಿಸ್ತಿತ್ತು ಅದು ಅವ್ರು ತಾವು ತಿಂತಿದ್ದಿಲ್ಲ. ಇವತ್ತಿನವ್ರ ಮನಸ್ಸಿಗೆ ಜಿಲೇಬಿ ಬೇಕು ಅಂತ ತಿಳ್ಕೊಂಡಂತೇಳಿ ಬಂದರೆ ಆಗ ಅವ್ರು ಏನು ಮಾಡ್ತಿದ್ರು ಅಂತ ತಿಳ್ಕೊಂಡಂತಂದರೆ ಅದನ್ನು ಮಾಡಿಸಿ ಎಲ್ಲ ವಿದ್ವಾಂಸರಿಗೆ, ಶಿಷ್ಯರಿಗೆ, ಸೇವಕರಿಗೆಲ್ಲ ಹಾಕಿಸ್ಬಿಡ್ಬೇಕಂತ. ಇದೇ ರೀತಿಯಾಗಿ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಮೌಲಿ ಆಚಾರ್ಯರು ಕೂಡ ಇದೇ ರೀತಿಯಾಗಿ ಇದ್ದರು. ನಮಗೋಸ್ಕರ ಬೇಕಾದ ಪಂಚಪಕ್ವನ ಅಡುಗೆ ಆಗ್ತಿತ್ತು. ಮನೆಗೆ ಅತಿಥಿಗಳು ಬರೋದ್ರೆ ಚೆನ್ನಾಗಿ ಅಡುಗೆ ಆಗ್ತಾಯಿತ್ತು. ದಿನಾಲೂ ಕೊಡ್ತಿದ್ದಿಲ್ಲ, ಯಾಕಂದರೆ ಆಲಸ್ಯ ಬರ್ತದೆ ಅಂತೇಳಿ ಎಷ್ಟು ಬೇಕೋ ಅಷ್ಟು ಕೊಡ್ತಿದ್ರು. ತಾವು ಮಾತ್ರ 1-1.5 ಬಕ್ರಿ, ಮ್ಯಾಕ್ಸಿಮಮ್ 1.5. ಉಳಿದದ್ದು ಆಗ್ರಹ ಮಾಡಿ ನಮ್ಮ ಗುರುಪತ್ನಿಯವ್ರು ಹಾಕಿದರೆ ಬಾಜುಗೆ ಸರಿಸ್ತಿದ್ರು. ಅದಕ್ಕೆ ಸಾಧನೆ ಗೊತ್ತೇನು? ಹೆಸರು ಬೇಳೆ ಸ್ವಲ್ಪ ಫ್ರೈ ಮಾಡಿ, ನೆನೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಭಾಳ ಅದಕ್ಕೆ ಸ್ವಲ್ಪ ಉಪ್ಪು ಒಂಚೂರು ಅಷ್ಟೇ, ಖಾರ ಮಸಾಲೆ ಮತ್ತೊಂದು ಮುಗಿದೊಂದು, ಅದ್ರ ಜೊತೆಗೆ ಮತ್ತು ಸೌತೆಕಾಯಿ ಅದು ಇದು ಏನೂ ಇಲ್ಲ. ಅತಿ ವೃಕ್ಷವಾದ ಆಹಾರ.
ಸಂತೃಪ್ತಿಯಿಂದ ಅಷ್ಟಂತ ಹೇಳ್ಬಿಡ್ತಾರೆ. ಸಾಧಕರು ಹೀಗಿರ್ತಾರೆ. ಸುಖ ಸಾಧನಗಳನ್ನೂ ಕೂಡ ಬೇಡ, ಯಾಕಂದರೆ ಸುಖ ಸಾಧನಗಳು ನಮಗೆ ಲಕ್ಸುರಿಯಸ್ ಲೈಫ್ ಸಂಸಾರದಲ್ಲಿ ಸಿಲುಕಿಸ್ತೇವೆ, ಬಂಧನದಲ್ಲಿ ಹಾಕ್ತೇವೆ. ನಮ್ಮ ಆಚಾರ್ಯರಿಗೆ ಸಾಂಗಲಿಯಲ್ಲಿ ಅವರು ಎಮ್ ಎ ಮಾಡುವಾಗ ವೀಸಾ ಪಾಗೆ ಅಂತ ತಿಳ್ಕೊಂಡು ಅಂತೇಳಿ ಒಬ್ಬರು ಕ್ಲಾಸ್ಮೇಟ್ ಆಗಿದ್ರು. ಅವ್ರ ನಂತರ ಮಹಾರಾಷ್ಟ್ರದ ವಿಧಾನಸಭಾದ ಸ್ಪೀಕರ್ ಅವರು ವೀಸಾ ಪಾಗೆ ಅಂತ ಹೇಳಿ. ಅವರು ಬಂದಿದ್ದರು ಒಂದ್ಸಲ. ಆಚಾರ್ಯರು ಏನೋ ಜಪ ಮಾಡ್ತಾ ಕೂತ್ಕೊಂಡಿದ್ರು. ಹಾಗೆ ಅವ್ರು ಹೇಳಿದ್ರು, ನಾನು ಕಾಯ್ತೇನೆ, ಅವ್ರು ವಿಘ್ನ ಮಾಡಬೇಡಿ ಅಂತೇಳಿ. ದೊಡ್ಡ ವ್ಯಕ್ತಿ ಆದರೂ ಕಾಯ್ತೇನೆ ಅಂತ ಹೇಳಿ. ಆವಾಗ ಇದೆಲ್ಲ ನಮ್ಮದು ಮೂಲಂಡ್ ವಿದ್ಯಾಪೀಠ ಆದಮೇಲೆ ಆಚಾರ್ಯ ಹಿಂದಿನ ಬಿಲ್ಡಿಂಗ್ನಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಇರ್ತಿದ್ರು. ನಾವು ಹೀಗೆ ಕೇಳುವಾಗ ನಮ್ಮ ಆಚಾರ್ಯ ವೈಶಿಷ್ಟ್ಯ ನೀವೇನು ಕಂಡಿದ್ದೀರಿ ಅಂತ ಕೇಳಿದ್ವಿ. ಆಗ ಅವರು ನಮ್ಮನ್ನು ಬಂದು ಕರೆದು, ಹೊರಗೆ ಬರ್ರಿ ಅಂತ ಅವ್ರನ್ನ ಕರೆದು, ಅಲ್ಲಿ ಮ್ಯಾಲಿನ ರೂಮ್ ಯಾರ್ದು ಅಂತ ಕೇಳಿದ್ರು. ಮ್ಯಾಲಿನ ರೂಮ್ ಯಾರ್ದು? ನಮ್ಮ ಆಚಾರ್ಯದು. ಏರ್ ಕಂಡೀಷನ್ ಅದೇನು ಅದಕ್ಕೆ? ಇಲ್ಲ. ಇವತ್ತು ಯಾರ್ಯಾರು ಧರ್ಮಗುರುಗಳು ಅಂತಿದ್ದಾರೆ ಮಹಾರಾಷ್ಟ್ರದಲ್ಲಿ ಅಥವಾ ಆಧುನಿಕ ಬಾಬಾಗಳಂತ ಬರ್ತಾರೆ, ಅವ್ರು ಹೋಗ್ತಕ್ಕಂಥ ನೋಡ್ರಿ, ಪ್ರತಿಯೊಂದು ರೂಮ್ನಲ್ಲೂ ಏರ್ ಕಂಡೀಷನ್ನು, ಕೂತ್ಕೊಳ್ಳಿಕ್ಕೆ ಮೆತ್ತಗಿನ ಹಾಸಿಗೆ, ಹಂಸ ತೊಲಿಕ್ಕೆ ಆತಲ್ಪ, ದಿನಾಲು ರೇಷ್ಮೆ ಬಟ್ಟೆಗಳು, ಸೇವಕರು ಮಾಡ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಪಕ್ವಾನಗಳು. ನಿಮ್ಮ ಆಚಾರ್ಯರು ಅವರು ಕಾಲೇಜಿಗಿದ್ದಾಗಿಂದ ನೋಡ್ತಿದ್ದೆ, ಅತಿ ವೃಕ್ಷವಾದ ರುಚಿಯಾಗದೇ ಇರತಕ್ಕಂಥ ಪದಾರ್ಥಗಳನ್ನು ಮಾತ್ರ ಅವತ್ತಿನಿಂದ ಸ್ವೀಕರಿಸ್ತಿದ್ರು. ಇವತ್ತಿಗೂ ಅದೇ ರೀತಿಯಾಗಿ ಸ್ವೀಕರಿಸ್ತಾರೆ. ಇದಕ್ಕೆ ಸಾಧಕರು ಅಂತನ್ಬೇಕು. ಇದು ನಿಮ್ಮ ಗುರುಗಳ ವಿಶಿಷ್ಟತೆ ಅಂತಕೊಂಡು ಅಂತೇಳಿ ನಮಗೆ ಹೇಳಿದ್ರು. ತಾತ್ಪರ್ಯ, ಭೋಗಲಾಲಸೆ ನಮಗೆ ತಪ್ಪು ದಾರಿಗೆ ಹಚ್ತದೆ. ಇವತ್ತು ಭೋಗಲಾಲಸೆ ಎಷ್ಟು ತಪ್ಪು ದಾರಿಗೆ ಹಚ್ಚಿದೆ ಹೇಳಿ? ಎಷ್ಟು ಜನ ಮಾಧ್ವರು, ಎಷ್ಟು ಜನ ಏಕಾದಶಿ ಉಪವಾಸ ಮಾಡ್ತಕ್ಕಂಥವ್ರು, ಎಷ್ಟು ಜನ ಪುರಾಣಕ್ಕೆ ಬರ್ತಕ್ಕಂಥವ್ರು ಹೋಟೆಲ್ನಲ್ಲಿ ತಿಂತಾ ಇಲ್ಲ, ಎಷ್ಟು ಮನೆಗಳಿಗೆ ಹೋಟೆಲ್ನಿಂದ ಪಿಜ್ಜಾ ಬರ್ತಾ ಇಲ್ಲ, ಎಷ್ಟು ಮನೆಗಳಿಗೆ, ಎಷ್ಟು ಕಡೆಗೆ, ಎಷ್ಟೋ ಕಡೆಯಲ್ಲಿ ಇದನ್ನೆಲ್ಲ ಬಿಟ್ಟವರು ಅಂತ ತಿಳಿದುಕೊಂಡವರು ಕೂಡ ನಂತರ ಕಳ್ಳತನದಿಂದ ತರಿಸಿ ಬಿರಿಯಾನಿ ಅಂತೋ, ಪಿಜ್ಜಾ ಅಂತೋ, ಮತ್ತೊಂದಂತೋ, ಮುಗಿದೊಂದಂತೋ ಹೊರಗಿನ ತರಿಸಿ ತಿಂತಾರೆ. ಮೇಲೆ ನೋಡಲಿಕ್ಕೆ ನಾವು ವಿರಕ್ತರು, ದೇವ್ರ ಪೂಜೆ ಮಾಡ್ತಕ್ಕಂಥವರು, ನಾವು ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥ ವ್ಯಕ್ತಿಗಳು ಈ ರೀತಿಯಾಗಿ ಮಾಡ್ತಾರೆ. ಯಾಕೆ? ಲಕ್ಸುರಿಯಸ್ತಿರ್ತಕ್ಕಂಥ ಈ ಆಶೆ, ಇದೇ ನಮಗೆ ಮುಖ್ಯವಾಗಿರ್ತಕ್ಕಂಥ ಬಂಧಕ. ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ, ಭಾಗವತವು ಕೂಡ ಇದೇ ಮಾತನ್ನು ನಮಗೆ ಹೇಳ್ತಾ ಇದ್ದಾರೆ. ಯಾವಾಗ ನಮಗೆ ಬಾಯಿ ರುಚಿ ಚಾಲೂ ಆಗ್ತದೆ, ಆವಾಗ ಸುಳ್ಳು, ಕಳ್ಳತನ, ಆನಂತರ ಅದರ ಜೊತೆಗೆ ಜನರಿಗೆ ಮೋಸ ಮಾಡುವಿಕೆ, ಜನರ ಮುಂದೊಂದು ರೀತಿ, ಒಳಗೊಂದು ರೀತಿ, ಇವೆಲ್ಲ ಪ್ರಾರಂಭವಾಗ್ತದೆ. ಆದ್ದರಿಂದಾಗಿ ಈ ಮೋಕ್ಷಕ್ಕೆ ವಿರೋಧಿಯಾಗಿರ್ತಕ್ಕಂಥ, ಪುರುಷಾರ್ಥ ಅನುಪಯೋಗಿ ಆಗಿರ್ತಕ್ಕಂಥ ಪದಾರ್ಥದಲ್ಲಿ ಇದು ಭಗವಂತನಿಗೆ ಸಮ್ಮತ ಅಲ್ಲ ಅಂತಂದಮೇಲೆ ಅದರ ಬಗ್ಗೆ ಒಂಥರ ತಿರಸ್ಕಾರ, ದ್ವೇಷ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಇದೇ ನಮಗೆ ಉಪಕಾರ ಕಾಂತಿಕೊಂಡಂತಿದ್ದಾರೆ. ನಿಜವಾಗಿಯೂ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮಗಳು ಕರ್ತ, ಭೋಕ್ತ ಮತ್ತು ಯಜಮಾನ ಮತ್ತು ಇವೆಲ್ಲವೂ ಕರ್ಮದಲ್ಲಿ ನಮಗೆ ಸಂಸಾರದಲ್ಲಿ ಸಿಲುಸ್ತಕ್ಕಂಥವುಗಳಾಗಿವೆ. ಬಂಧಕ ಸ್ವಭಾವವಾಗಿರ್ತಕ್ಕಂಥ ಕರ್ಮಗಳ ಕರ್ತ, ಭೋಕ್ತ, ಯಜಮಾನ, ಇವುಗಳಿಗೆ ಯಜಮಾನನೇ ನಿರ್ವಾಹಕ. ಆ ಫಲಗಳಿಗೆ ಅವನಿಗೆ ಆ ಫಲ ಸಿಗಬೇಕು ಅಂತ ಅನ್ನೋ ಸ್ವಾಮಿ ಒಂದಿರ್ತದೆ. ಆದರೆ ಇದನ್ನು ಅವನು ಬೇಡ ಅಂತ ತಿಳ್ಕೊಂಡಂತಂದರೆ ಆವಾಗ ಭಗವಂತ ಅನುಗ್ರಹವಾಗ್ತದೆ. ಬೇಕು ಅಂತ ತಿಳ್ಕೊಂಡಂತಂದರೆ ಮತ್ತೆ ಅಭಿಮಾನ ಉತ್ಪನ್ನವಾಗಿ ಸಹಕಾರಿ ಸಾಧನಗಳಿಂದ ಮತ್ತೆ ಇದೇ ಸಂಸಾರದಲ್ಲಿ ಅವನು ಸಿಕ್ಕಿ ಬೀಳ್ತಾನೆ.
ಇಲ್ಲ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆಗಳು, ಸಂಧ್ಯಾವಂದನೆ, ದೇವರ ಪೂಜೆ, ದಾನ, ಧರ್ಮ, ಯಜ್ಞ, ಯಾಗ, ಭಾಗವತ ಶ್ರವಣ, ಭಾಗವತ ಪ್ರವಚನ, ಇವೆಲ್ಲೂ ಭಗವತ್ ಪ್ರೀತಿಕರ ಅಂತ ತಿಳ್ಕೊಂಡಂಥದ್ದು ಈ ಕರ್ಮ ನಮಗೆ ಬಂಧಕವಾಗುವುದಿಲ್ಲ. ಇಲ್ಲ, ಈ ಕರ್ಮದ ಪುಣ್ಯ ನಮಗೆ ಅನೇಕ ಜನ್ಮಗಳಿಗೆ ಕಾರಣವಾಗಿ ಬಂಧಕವಾಗ್ತದೆ. ಇದನ್ನು ನಾವು ತಪ್ಪದೇ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಇವೆಲ್ಲ ಬೇಕು ಬೇಡ ಅಂತಕೊಂಡಂತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಇಚ್ಛೆಗಳು, ಕ್ರಮಗಳು ಇತ್ಯಾದಿಗಳೆಲ್ಲ ಏನಿವೆ, ಇವೆಲ್ಲೂ ಮನಸ್ಸಿನಲ್ಲೇ ಇರೋದರಿಂದಾಗಿ ಶಾಸ್ತ್ರ ಹೇಳ್ತದೆ, ಮನ ಏವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋ. ಆದ್ದರಿಂದಾಗಿ ಭಗವಂತನ ನಂಬಿದ ವ್ಯಕ್ತಿಗಳಿಗೆ ಪರಮಾತ್ಮ 6 ತರಹದ ಜ್ಞಾನವನ್ನು ಕೊಟ್ಟು 6 ತರಹದ ಅಭಿಮಾನಗಳನ್ನು, ಕರ್ತೃತ್ವ, ಭೋಕ್ತೃತ್ವ, ಆನಂತರ ಕಾರಕತ್ವ, ಫಲಸ್ವಾಮ್ಯತ್ವ, ಪುರುಷಾರ್ಥಪ್ರದತ್ವ, ಐಹಿಕ ವಿಷಯಗಳಲ್ಲಿರ್ತಕ್ಕಂತಹ ಇವೇ ನಮಗೆ ಸುಖದಾಯಕ ಅಂತಕೊಂಡಂತೇಳಿ ಅಂತಕ್ಕಂಥ ಒಂದು ಅಭಿಮಾನ, ಈ 6 ಥರದ ಅಜ್ಞಾನವನ್ನು ಮತ್ತು ಅದರ ಅಭಿಮಾನವನ್ನು ಪರಮಾತ್ಮ ದೂರ ಮಾಡ್ತಾನೆ. ದೂರ ಮಾಡಿ ಅವನು ಜ್ಞಾನಕರ್ಮ ಲಕ್ಷಣವಾಗಿರ್ತಕ್ಕಂತಹ ಶರೀರ ಸಾಧ್ಯವಾಗಿರ್ತಕ್ಕಂಥ ವ್ಯಾಪಾರದಲ್ಲಿ ದೈವೀ ಸಂಪತ್ತನ್ನು ಪರಮಾತ್ಮ ಕೊಟ್ಟು ನಮ್ಮ ಕಡೆಯಿಂದ ಸಾಧನೆಯನ್ನು ಮಾಡಿಸಿ ಬಂಧನದಿಂದ ಮುಕ್ತನನ್ನಾಗಿ ಮಾಡ್ತಾನೆ. ಅಂದರೆ ನಿನ್ನೆ ಮತ್ತು ಇವತ್ತಿನ ಇಲ್ಲಿವರೆಗೆ ಕೇಳಿರ್ತಕ್ಕಂಥದ್ದು 6 ತರಹದ ಅಜ್ಞಾನಗಳು, 6 ತರಹದ ಅಭಿಮಾನವನ್ನು ಹುಟ್ಟಿಸಿ ನಮ್ಮನ್ನು ಸಂಸಾರದಲ್ಲಿ ಸಿಲುಕಿಸ್ತವೆ. ಇದನ್ನೇ ಭಾಗವತ್ ತಾತ್ಪರ್ಯದ ಈ 11ನೇ ಅಧ್ಯಾಯದಲ್ಲಿ, ಮೊನ್ನೆ ಹೇಳುವಾಗ 12 ಅಂತದ್ದಿದೆ, ತಪ್ಪದು, 11ನೇ ಅಧ್ಯಾಯ. ಈ 11ನೇ ಅಧ್ಯಾಯದಲ್ಲಿ ಆಚಾರ್ಯರು ಭಾಗವತ್ ತಾತ್ಪರ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಇಲ್ಲಿವತ್ತು ಎದ್ದು ವಿಚಾರವನ್ನು ಸಂಕ್ಷಿಪ್ತವಾಗಿ ಆಚಾರ್ಯರು ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ. ಏನು? ಏಕಾದಶೇಂದ್ರಿಯದ್ವಾರ ಸ್ಯುಃ ಏಕಾದಶ ವೃತ್ತಯ. ನಮಗೆ 11 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು ಮನಸ್ಸು. ಇವುಗಳಿಂದ 11 ತರಹದ ಇಚ್ಛೆಗಳು ಉಂಟಾಗ್ತವೆ. ಉಂಟಾಗಲಿಕ್ಕೆ ಕಾರಣ ಅಂತಂದರೆ ಇಂದ್ರಿಯಗಳಲ್ಲಿರ್ತಕ್ಕಂಥ ತನ್ಮಾತ್ರಗಳು. ಇಲ್ಲ, ತನ್ಮಾತ್ರ ಮಾತ್ರ ಕೇವಲ ಜ್ಞಾನೇಂದ್ರಿಯಕ್ಕೆ ಇವೆಯಲ್ಲ ಅಂತಂದರೆ ಎಲ್ಲ ಕರ್ಮೇಂದ್ರಿಯಗಳು ಸ್ಪರ್ಶದ ಮುಖಾಂತರ ಇರುವುದರಿಂದ ಸ್ಪರ್ಶಾಂತಶ್ಚಾವನ ಕರ್ಮ ಖಾನಾಂನೈವ ಪೃಥಗ್ಗತಿ. ಆದ್ದರಿಂದ ಅವುಗಳಿಗೆ ಅದರಲ್ಲಿ ಬಂದ್ಬಿಡ್ತದೆ. ತಾತ್ಪರ್ಯ 11 ಇಂದ್ರಿಯಗಳಿಂದ, ಆನಂತರ 5 ತನ್ಮಾತ್ರಗಳಿಂದ, ಮಹಾಭೂತಗಳಿಗೆ ಆಶ್ರಿತವಾಗಿ ನಾವು ಪ್ರತಿಯೊಂದು ಇಂದ್ರಿಯಗಳು ತಮ್ಮ ಬೇರೆ ಬೇರೆ ಚೇಷ್ಟೆಗಳನ್ನು ಮಾಡ್ತಾ ಇರ್ತವೆ. ಕಣ್ಣು ಸಿನಿಮಾ ನೋಡಬೇಕು ಅಂತ ಅನ್ನಿಸ್ತದೆ, ಕಿವಿ ಯಾವುದೋ ಹಾಡುಗಳನ್ನು ಕೇಳಬೇಕು ಅಂತ ಅನ್ನಿಸ್ತದೆ, ಮೂಗು ಸ್ಪ್ರೇ ಸುಗಂಧ ಬೇಕು ಅಂತ ಅನ್ನಿಸ್ತದೆ, ಈಗಿನ ದಿವಸ ಏನೇನೋ ಸ್ಪ್ರೇ ಸಿಗ್ತಾವಲ್ಲ, ಬಾಯಿ ಭಕ್ಷ್ಯಗಳನ್ನು ಬೇಕು ಅಂತ ಅನ್ನಿಸ್ತದೆ, ಆನಂತರ ತ್ವಗೇಂದ್ರಿಯ ಮೆತ್ತಗಿನ ಹಾಸಿಗೆ, ಆನಂತರ ವೈಷಯಿಕ ಸುಖ ಬೇಕು ಅಂತ ತಿಳ್ಕೊಂಡಂತೇಳಿ ತ್ವಗೇಂದ್ರಿಯ ಬಯಸ್ತದೆ, ಕಾಲು ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗ್ಲಿಕ್ಕೆ ಬೇಕು ಅಂತ ಬಯಸ್ತದೆ, ಕೈ ಮತ್ತೊಂದೇನೋ ಮಾಡಬೇಕು ಅಂತ ಬಯಸ್ತದೆ, ಆನಂತರ ನಮ್ಮ ಮುಖಗಳು ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅನ್ನಿಸ್ತದೆ, ಆ ಜೊತೆಗೆ ವಿಸರ್ಜನಾಂಗಗಳು ತಮ್ಮ ಕೆಲಸ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಬಯಸ್ತವೆ, ಮನಸ್ಸು ಅದು ಇದು ಎಲ್ಲ ನಾನು ಹೇಳಿದಾಗೆ ಬೇಕು, ನೋಡಿದ್ದೆಲ್ಲ ಬೇಕು ಅಂತ ಅನ್ನಿಸ್ತದೆ. ಹೀಗಾಗಿ ಒಬ್ಬ ವ್ಯಕ್ತಿಗೆ 11 ಜನ ಹೆಂಡತಿಯರು ಅವನು ಹಿಡಿದು ಎಳಿತಾ ಇದ್ದಾರೆ. ನನ್ನ ರೂಮಿಗೆ ಬಾ, ನನ್ನ ರೂಮಿಗೆ ಬಾ, ನನ್ನ ರೂಮಿಗೆ ಬಾ, ನನ್ನ ರೂಮಿಗೆ ಬಾ ಅಂತ 11 ಜನ ಹೆಂಡತಿಯರು ಸೆಳೀತಾ ಇದ್ದರೆ ಅವನ ಗತಿ ಏನಾಗಬೇಕು? ನಮ್ಮ ಗತಿ ಹಾಗೆ ಇದೆ. ಏಕಾದಶೈವ ಚೇಷ್ಟಾಸ್ಯು ಇಂದ್ರಿಯಾಣಂ ಪೃಥಕ್ ಪೃಥಕ್. ಮತ್ತು ಈ ಇಂದ್ರಿಯಗಳಿಗೆ ಅವುಗಳಿಗಿರ್ತಕ್ಕಂಥ ಗೋಲಕಗಳನ್ನು ನಾನು ಕೊಟ್ಟಿದ್ದೇನೆ. ಕಣ್ಣುಗಳಿಗೆ ಕಣ್ಣು ಇರತಕ್ಕಂಥ ಸ್ಥಳ, ಕಿವಿ ಶ್ರೋತ್ರೇಂದ್ರ ಇರತಕ್ಕಂಥ ಸ್ಥಳ, ಆನಂತರ
ಘ್ರಾಣೇಂದ್ರ ಇರ್ತಕ್ಕಂಥ ಸ್ಥಳ, ಜಿವ್ಯೇಂದ್ರ ಇರ್ತಕ್ಕಂಥ ಸ್ಥಳ, ಈ ರೀತಿಯಾಗಿ ಪ್ರತಿಯೊಂದಕ್ಕೂ ನಾನು ಜಾಗ ಕೊಟ್ಟಿದ್ದೇನೆ. ಮನಸ್ಸಿಗೆ ಹೃದಯದಲ್ಲಿ ಸ್ಥಳ ಕೊಟ್ಟಿದ್ದೇನೆ. ಆಧುನಿಕ ಪ್ರಕಾರ ಮನಸ್ಸು ಬ್ರೈನ್ನಲ್ಲಿದೆ, ನಮ್ಮ ಪ್ರಕಾರ ಮನಸ್ಸು ಹೃದಯದಲ್ಲಿದೆ. ಏಟ ಸಂಸ್ಕೃತಿ ಸಂಭಾರ, ಇದೆಲ್ಲ 11 ತರಹದ ಎಲ್ಲ ಇಚ್ಛೆಗಳು ಮತ್ತು ಇದರಿಂದ ಹುಟ್ಟತಕ್ಕಂಥ ಅಭಿಮಾನಗಳು. ಇನ್ನು 12ನೇದೊಂದಿದೆ, ಬಹಳ ಮಿಸ್ಚಿವಸ್ ವ್ಯಕ್ತಿ. ಅದೇ ಏನು ಅಂತ ತಿಳ್ಕೊಂಡಂತಂದರೆ ನಾನು ನನ್ನದು ಅಂತಕ್ಕಂಥ ಭಾವನೆ. 11 ಇಂದ್ರಿಯಗಳಿಂದ ಬೇಕಾಗಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ವಸ್ತುಗಳು ನಾನು ನನ್ನದು ಅಂತ ತಿಳ್ಕೊಂಡಿರ್ತಕ್ಕಂಥ 12ನೇದನ್ನು ಸೇರ್ತದೆ. ಏಟ ಸಂಸ್ಕೃತಿ ಸಂಭಾರೋ ದ್ವಾದಶೈಷ ಅಥವಾ ಭವೇತ ದಶಕಂ ವಿಷಯಾಂತಂಚ ಮಮಾಹಮಿತಿ ತದಂ ದ್ವಯಮೇವ ಮಮಾಹಂ ವಾ ಸಂಸ್ಕೃತಿ ತ್ವಮೇವ ಸಂಸ್ಕೃತಿ ದೃಕ್ಮಮೇವ ವಾ. ಈ ಅಹಂತ ಮಮತ್ವಗಳು ಅಂತ ತಿಳ್ಕೊಂಡಂತೆ 12ನೇದೇನೊಂದು ಅಂತರಿಂದ್ರಿಯ, ಅಂತಃಕರಣದ ಇಂದ್ರಿಯ ಅಂತ ತಿಳ್ಕೊಂಡಂತೇನಿದೆಯಲ್ಲ, ಇದೇ ಇಂದ್ರಿಯ ನಮ್ಮನ್ನು ಈ ಸಂಸಾರದಲ್ಲಿ ಕಟ್ಟಿ ಹಾಕ್ತದೆ. ಕಟ್ಟಿ ಹಾಕಿದ ಕ್ಷಣಕ್ಕೆ ಏನಾಗ್ತದೆ? ಅಂತಹ ಸಂದರ್ಭದಲ್ಲಿ ಆವಾಗ ದ್ರವ್ಯ ಸ್ವಭಾವಾಶಯ ಕರ್ಮಕಾಲೈ ಏಕಾದಶಾಮೀ ಮನಸೋ ವಿಕಾರಾ ಸಹಸ್ರಶಃ ಶತಶಃ ಕೋಟಿಶಶ್ಚ ಕ್ಷೇತ್ರಜ್ಞನು ನ ಮಿಥೋ ನ ಸ್ವತಸ್ಸು. ಇಷ್ಟೇ ಇದೆ ಅಂತ ತಿಳ್ಕೊಳ್ಬೇಡ್ರಿ. ಇದು ಹಿಂದಿನ ಜನ್ಮದ 11 ಇಂದ್ರಿಯಗಳ ಇಚ್ಛೆಗಳು, ಅದರ ಹಿಂದಿನ ಜನ್ಮದ 11 ಇಚ್ಛೆಗಳ ಸಂಸ್ಕಾರಗಳು, ಅದರ ಹಿಂದಿನ ಜನ್ಮದ 11 ಸಂಸ್ಕಾರಗಳು. ಈ ಸಂಸ್ಕಾರಗಳೆಲ್ಲ ಒಂದಕ್ಕೆ ಸೇರಿಕೊಂಡು ಇಲ್ಲಿಂಗ ಸೇರಿ ನಮ್ಮ ಜೊತೆಗೆ ಬಂದಾಗ ಈ ಏನು ಬಯಕೆಗಳು ಅಂತೇನಿದೆ, 10, 11, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ, ದಶಕೋಟಿ, ಕೋಟಿ ದಶಕೋಟಿ ಇಲ್ಲಿವರೆಗೂ ಈ ರೀತಿಯಾಗಿದ್ದು ಬೆಳೀತಾ ಹೋಗ್ತದೆ. ಇಚ್ಛೆಗಳು ಬಯಕೆಗಳು 11ಕ್ಕೆ ಸೀಮಿತವಾಗೋದಿಲ್ಲ. ಒಂದೊಂದು ಇಂದ್ರಿಯದಿಂದ ಅನೇಕ ಇಚ್ಛೆಗಳು, ಅದರಲ್ಲಿ ಅನೇಕ ಭಾಗ, ಉಪಭಾಗ, ವಿಭಾಗಗಳು ಆಗ್ತಾ ಹೋಗ್ತವೆ. ಇವು ಕ್ಷೇತ್ರಜ್ಞನಾಗಿರ್ತಕ್ಕಂಥ ಪರಮಾತ್ಮನಿಂದಲೇ ಆಗ್ತಕ್ಕಂಥವುಗಳೇ ಹೊರತು ನನ್ನ ಇಂದ್ರಿಯದಿಂದಾಗಿದೆ, ಇದು ನಂದೊಂದು ಈ ಜನ್ಮದ ಇಂದ್ರಿಯ ಅಥವಾ ತಾನಾಗಿಯೇ ಬಂದಿವೆ, ಇಲ್ಲ. ನ ಮಿತ ನ ಸ್ವತಃ. ಪರಮಾತ್ಮನ ಇಚ್ಛೆಯಿಂದ ದ್ರವ್ಯ, ದೇಹಾದಿ, ಸ್ವಭಾವ, ಅವನ ಯೋಗ್ಯತಾ ಇತ್ಯಾದಿಗಳನ್ನು ನೋಡಿಕೊಂಡು ಪರಮಾತ್ಮ ಇವುಗಳನ್ನು ತಂದುಕೊಡ್ತಾನೆ. ಅಂದರೆ ಭಗವಂತ ತನ್ನ ಇಚ್ಛೆಯಿಂದ ನಿರ್ಮಿತವಾಗಿರ್ತಕ್ಕಂತಹ ಅಸ್ಥಿರವಾದ ಜೀವನ ಮನೋವ್ಯಾಪಾರಗಳನ್ನು ಅನಂತ ಆಗ್ತಕ್ಕಂಥದ್ದು ಹೋಗಿ ಅವನು ಒಳಗಿರ್ತಾನಲ್ಲ, ಅವನಿಗೇನು ಪರಿಣಾಮ ಆಗೋದಿಲ್ಲ. ವಿಕಾರ ಶೂನ್ಯನಾಗಿ ನೋಡ್ತಾ ಇರ್ತಾನೆ. ಯಾಕೆ ಅಂತಂದರೆ ಅವನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅವನು ಗುಣಪೂರ್ಣನಾಗಿದ್ದಾನೆ, ಸ್ವಪ್ರಕಾಶ ಉತ್ಪತ್ತಿ ರಹಿತನಾಗಿದ್ದಾನೆ, ಸ್ವಪ್ರಕಾಶನಾಗಿದ್ದಾನೆ, ಜನನ ಮರಣ ರಹಿತನಾಗಿದ್ದಾನೆ, ಬ್ರಹ್ಮಾದಿ ನಿಯಾಮಕನಾಗಿದ್ದಾನೆ. ತನ್ನ ಇಚ್ಛೆಯಿಂದ ನಮ್ಮ ಹೃದಯದಲ್ಲಿದ್ದರೂ ಕೂಡ ಅವನು ಯಾವ ವಿಕಾರದಿಂದಲೂ ಯುಕ್ತವಾಗಿಲ್ಲ. ಆಚಾರ್ಯ ಹೇಳ್ತಾರೆ, ಸ್ವಮಾಯಯ ಆತ್ಮನ್ ಅವಧೀಯಮಾನ ಸ್ವೇಚ್ಛೆಯ ಸ್ವಸ್ಮಿನ್ನೇವ ತಿರೋಹಿತತ್ವೇನ ಸ್ಥಿತ ಸ್ವಾತ್ಮಾಧಾರ ಸ್ವೇಚ್ಛೆಯೈವ ಜೀವದೃಷ್ಟೇ ತಿರೋಹಿತ ಕ್ಷೇತ್ರಜ್ಞ ಇತ್ಯುಚ್ಯತೆ ವಿಷ್ಣು ಜೀವಸ್ಯ ಪುರುಷೋತ್ತಮ. ಹೀಗಾಗಿ ಈ ಒಂದು ಬಂಧನದಲ್ಲಿ ಬಿದ್ದಿರ್ತಕ್ಕಂಥ ನಾವು ಅವನನ್ನು ನೋಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಹೃದಯದಲ್ಲೇ ಇದ್ದರೂ ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಅಂಥ ಒಂದು ವ್ಯಕ್ತಿ ಹೇಗೆ ಗಾಳಿಯೇ ಎಲ್ಲ ಕಡೆಗೆ ಹೋಗಿ ಬರ್ತದೆ, ಆದರೆ ಅದು ನಿರ್ಲಿಪ್ತ, ಜೊತೆಗೆ ಬಂದಿರತಕ್ಕಂಥ ಕಣಗಳಲ್ಲಿ ಗಂಧ ಇರ್ತದೆ ಹೊರತು ಆ ವಾಯುಗಳ ಇತ್ಯಾದಿ ಏನೂ ಇರೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಭಿಮಾನ ಇರುವವರೆಗೂ ಒಂದು ಕೊನೆಗೆ ಡಿಸಿಷನ್ ಕೊಡ್ತಾ ಇದ್ದಾರೆ ಭಾಗವತದ 11ನೇ ಸ್ಕಂದಲ್ಲಿ. ಅಭಿಮಾನ ಇರುವವರೆಗೂ ಸಂಸಾರದಿಂದ ಮುಕ್ತಿ ಇಲ್ಲ. ನಯಾವದೇತಾನ್ ತನುಭೃನ್ ನರೇಂದ್ರ ವಿಧೂಯಮಾಯಾಂ
ವಯುನೋದಯೇನ ವಿಮುಕ್ತ ಸಿಂಗ ಜಿತಷಟ್ಸಪತ್ನ ವೇದಾರ್ಥ ತತ್ವ ಭ್ರಮತಿ ಯಥಾವತ್. ಎಲ್ಲಿವರೆಗೆ ಸ್ವಾಭಿಮಾನ ಹೋಗೋದಿಲ್ಲ, ಈ ಅಭಿಮಾನಗಳು ಹೋಗೋದಿಲ್ಲ, ನನ್ನ ಇಲ್ಲಿವರೆಗೆ ಹೇಳ್ತಕ್ಕಂಥ 6 ಥರದ ಅಭಿಮಾನ ಹೋಗೋದಿಲ್ಲ, ಅಲ್ಲಿವರೆಗೆ ಸಂಸಾರದಲ್ಲೇ ತಿರುಗ್ತಾ ಇರ್ತಾನೆ. ಆದರೆ ಯಾವಾಗ ಇವನು ಪರಮಾತ್ಮನನ್ನು ಗುರುತಿಸ್ತಾನೆ, ಆ ನಂತರ ಒಂದು ವಿಶೇಷವಾಗಿರ್ತಕ್ಕಂಥ ಭಗವಂತನಿಗೆ ಶರಣು ಹೋಗ್ತಾನೆ, ಆ ಸಂದರ್ಭದಲ್ಲಿ ಈ ಮಮತೆಯನ್ನು ಅವನು ಬಿಡಲಿಕ್ಕೆ ಸಮರ್ಥನಾಗ್ತಾನೆ. ಇಲ್ಲದೆ ಇದ್ದರೆ ಅವನು ಎಲ್ಲಿ ಸಿಲುಕಿ ಬೀಳ್ತಾನೆ. ನಯಾವದೇ ತನ್ಮನ ಆತ್ಮಲಿಂಗಂ ಸಂಸಾರ ತಾಪಾವನಂ ಜನಸ್ತಾಪಾಪ ವನಂ ಜನಸ್ಯ ಯಚ್ಛೋಕ ಮೋಹಾಮಯ ರಾಗಲೋಭ ವೈರಾನುಬಂಧಂ ಮಮತಾಂ ವಿಧತ್ತೆ. ಈ ಅಹಂತ್ವ ಮಮತ್ವ ಅಭಿಮಾನಗಳನ್ನು ಬಿಡದೇ ಹೊರತು ಸಂಸಾರ ಅಂತ ತಿಳ್ಕೊಂಡಂತ ಹೇಳಿ ಅತ್ಯಂತ ಪೀಡಾದಾಯಕವಾಗಿರ್ತಕ್ಕಂತಹ ಶೋಕ, ಈ ಸಂಸಾರದಲ್ಲಿ ಶೋಕಮೋಹಾದಿಗಳಿಂದ ಯುಕ್ತನಾಗಿ, ರಾಗ ಲೋಭ ದ್ವೇಷಗಳಿಂದ ಯುಕ್ತನಾಗಿ ಈ ಮಮತ್ವದಿಂದಲೇ ದುಃಖವನ್ನು ಪಡ್ತಾ ಇರ್ತಾನೆ. ಹಾಗಾದರೆ ಏನು ಮಾಡಬೇಕು? ಏನು ಮಾಡಬೇಕು ಅಂತಂದರೆ ಕೊನೆಗೆ ಹೇಳ್ತಾನೆ, ಜಡಭರತ ಹೇಳ್ತಾ ಇದ್ದಾನೆ, ರಾಜ, ಇವು ನಮ್ಮ ಜೊತೆಗೆ ಬಂದಿರತಕ್ಕಂತಹ ಈ ಮಮತ್ವ ಅಂತೇನಿದೆ, ಇದನ್ನು ಗುರುಗಳ ಸೇವೆ ಮಾಡೋದರಿಂದಾಗಿ ಅವರು ನಮಗೆ ತತ್ವಜ್ಞಾನದ ಉಪದೇಶ ಕೊಡ್ತಾರೆ. ಅವರ ಆಶೀರ್ವಾದದಿಂದ ಮತ್ತು ಭಗವಂತನ ಅನುಗ್ರಹದಿಂದ ಈ ಅಹಂತ್ವ ಮಮತ್ವ ಬಿಟ್ಟು ಹೋಗ್ತದೆ. ಪರಮಾತ್ಮ ಅನುಗ್ರಹದಿಂದ ನಾವು ನಿಷ್ಕಾಮ ಕರ್ಮಗಳನ್ನು, ಭಗವತ್ ಪ್ರೀತಿಕರವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆಗ ಮಾತ್ರ ನಾವು ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯವಿದೆ, ಇಲ್ಲದೇ ಇದ್ದರೆ. ಆದ್ದರಿಂದಾಗಿ ನಾನೇ ಕರ್ತ ಯಾಕಲ್ಲ, ನಾನೇ ಭೋಕ್ತ ಯಾಕಲ್ಲ, ನಾನೇ ನಿಯಾಮಕ ಯಾಕಲ್ಲ ಅಂತೇಳಿ ಪ್ರಜ್ಞಾವಾದದ ಮಾತುಗಳನ್ನು ಹೇಳಿದೆಯಲ್ಲ, ಇದರಲ್ಲಿ ಯಾವ ಅರ್ಥವೂ ಇಲ್ಲ. ರಾಜನಿಗೆ ಒಂದು ಸಂಕ್ಷೇಪದಲ್ಲಿ ಹೇಳಿದರೆ ಮುಗೀತಾ ಇದ್ದರೂ ಕೂಡ ವಿಸ್ತಾರದಲ್ಲಿ ನಾವು ಹೇಗೆ ನಾನು ನನ್ನದು ಅಂತೇಳಿ ತಿಳಿದುಕೊಂಡು ಇದರಲ್ಲಿ ಸಿಗ್ತಾ ಹೋಗ್ತೇವೆ, ಅದರಿಂದ ಏನು ವಿನಾಶವಾಗ್ತದೆ ಅದನ್ನು ತೋರಿಸಿಕೊಟ್ಟು ಅದನ್ನು ಹೇಗೆ ಬಿಡಬೇಕು ಅಂತಕ್ಕಂಥ ವಿಚಾರವನ್ನು ವಿಷ್ಣು ತೀರ್ಥರ ಷೋಡಶೀಯ ಮುಖವನ್ನು ಇಟ್ಟುಕೊಂಡು ಭಾಗವತ ಶ್ಲೋಕದ ಜೊತೆಗೆ ಸೇರಿಸಿ ಚಿಂತನೆ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನಿಸಿದ್ದೇವೆ. ಇದರ ಮುಂದೆ ಮತ್ತೆ ಜಡಭರತ ಮತ್ತು ಯಾವ ರೀತಿಯ ಮಾರ್ಗದರ್ಶನ ಮಾಡ್ತಾನೆ ಅಂತನ್ನೋದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.